ನಮಸ್ಕಾರ. ಸುಕುಮಾರ ಸ್ವಾಮಿಯ ಕತೆ ಮೊಡ್ಡಾರಾಧನೆಯ ಮೊದಲನೆಯ ಕತೆ ಮತ್ತು 19 ಕತೆಗಳಲ್ಲಿ ಎಲ್ಲಕ್ಕಿಂತ ದೊಡ್ಡದಾದಂತಹ ಕತೆ. ಅವಂತಿ ಸುಕುಮಾರ ಎಂತಲೂ ಹೆಸರುಳ್ಳ ಸುಕುಮಾರ ಸ್ವಾಮಿಯನ್ನು ಹಿಂದಿನ ಜನ್ಮಾಂತರದಲ್ಲಿ ಅತ್ತಿಗೆಯಾಗಿದ್ದ ಹೆಣ್ಣು ನರಿ ಎಡೆಬಿಡದೆ 3 ದಿವಸ ಇರುಳು ಹಗಲು ಕಚ್ಚಿ ತಿನ್ನುತ್ತಿತ್ತು. ಈ ಕಠಿಣವಾದ ನೋವಿನಿಂದ ಸತ್ತವನಾದರೂ ಶ್ರೇಷ್ಠವಾದ ಧ್ಯಾನದಿಂದ ಅವನು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಎಂಬ ರತ್ನತ್ರಯಗಳಿಂದ ಕೂಡಿದ ಆರಾಧನೆಯನ್ನು ನಡೆಸಿದನು. ಅದು ಹೇಗೆಂದರೆ, ಈಗ ಓದಿದ್ದು ಈ ಪ್ರಾಕೃತದ ಗಾಹೆ ಇದೆಯಲ್ಲ, ಅದರ ಕನ್ನಡ ಅನುವಾದ. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವತ್ಸೆ ಎಂಬ ನಾಡಿದ್ದಿತು. ಆ ನಾಡಿನ ಪಟ್ಟಣ ಕೌಸಂಬಿ. ಅದನ್ನು ಅತಿಬಳನೆಂಬ ಅರಸನು ಆಳುತ್ತಿದ್ದನು. ಅವನ ಪಟ್ಟದ ರಾಣಿಯ ಹೆಸರು ಮನೋಹರಿ. ಆಕೆ ಹೆಸರಿಗೆ ತಕ್ಕಂತೆ ನೋಡಿದವರೆಲ್ಲರ ಕಣ್ಣಿಗೂ ಚೆಲುವೆಯಾಗಿದ್ದಳು. ಸತ್ಯ, ಶುಚಿತ್ವ, ಸದಾಚಾರಗಳಿಂದ ಕೂಡಿದ್ದಳು. ಅತ್ಯಂತ ರೂಪ ಸೌಂದರ್ಯದಿಂದಲೂ ಸೌಭಾಗ್ಯ, ಕಾಂತಿ, ಹಾವ ಭಾವ, ವಿಲಾಸ ವಿಭ್ರಮಗಳನ್ನು ಉಳ್ಳವಳಾಗಿದ್ದಳು. ಅಂತೂ ಅವರಿಬ್ಬರು ತಮ್ಮ ಪ್ರೀತಿಯ ವಿಷಯದ ಸುಖಗಳನ್ನು ಅನುಭವಿಸುತ್ತಾ ಇದ್ದರು. ಆ ಅರಸನ ಮಂತ್ರಿ ಸೋಮಶರ್ಮನು, ಆತನ ಹೆಂಡತಿ ಕಾಶ್ಯಪಿ ಎಂಬುವಳು. ಈ ಇಬ್ಬರಿಗೆ ಅಗ್ನಿಭೂತಿ, ವಾಯುಭೂತಿ ಎಂಬ 2 ಮಕ್ಕಳು. ಇವರು ತಂದೆ ತಾಯಿಗಳ ಮಾತನ್ನೇ ಕೇಳುತ್ತಿರಲಿಲ್ಲ. ವೇದ ಮುಂತಾದ ಯಾವ ಶಾಸ್ತ್ರಗಳನ್ನು ಓದಲಿಲ್ಲ. ತಂದೆ ಸಂಪಾದಿಸಿದ ಸಂಪತ್ತನ್ನೆಲ್ಲ ವೆಚ್ಚ ಮಾಡುತ್ತಾ ಬೇಟೆ, ಜೂಜು, ಮಾಂಸ ಸೇವನೆ, ಮದ್ಯಪಾನ, ವೇಶ್ಯ ಆಗಮನ, ಕಳ್ಳತನ, ದುರ್ವಾಕ್ಯ ಎಂಬ 7 ಬಗೆಯ ಕೆಟ್ಟ ಚಟಗಳಿಗೆ ಬಲಿಯಾಗಿ ನಡೆಯುತ್ತಿದ್ದರು. ಹೀಗೆ ಹಲವು ಕಾಲ ಕಳೆಯಿತು. ತಂದೆ ಸೋಮಶರ್ಮನು ತೀರಿ ಹೋದನು. ಅತಿಬಳ ಮಹಾರಾಜನು ಸೋಮಶರ್ಮನಿಗೆ ಮಕ್ಕಳಿದ್ದಾರೋ ಇಲ್ಲವೋ ಎಂದು ವಿಚಾರಿಸಿದನು. ಇದ್ದಾರೆಂದು ತಿಳಿದು ಒಡನೆ ದೂತರನ್ನು ಕಳುಹಿಸಿ ಅವರಿಬ್ಬರನ್ನು ಬರಿಸಿದನು. ಅವರಿಗೆ ಪೂರ್ಣ ಸ್ನಾನ ಮಾಡಿಸಿ, ಬಟ್ಟೆ ಉಡಿಸಿ, ತಕ್ಕ ಭೂಷಣಗಳನ್ನು ಕೊಡಿಸಿ ಊಟ ಮಾಡಿಸಿದನು. ತಾಂಬೂಲ ಕೊಟ್ಟು, ನೀವು ದುಃಖ ಪಡೆದಿರಿ ಎಂದು ಹೇಳಿ ಅವರ ವ್ಯಸನವನ್ನು ನಿವಾರಿಸಿ ತಮ್ಮ ಮನೆಗೆ ಕಳುಹಿಸಿಕೊಟ್ಟನು. ಕೆಲವು ದಿನಗಳ ನಂತರ ರಾಜನು ಪುನಃ ದೂತರನ್ನು ಕಳುಹಿಸಿ ಅವರನ್ನು ಬರಮಾಡಿದನು. ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನೂ ಕೇಳಿದನು. ಆಗ ಅವರು ತಲೆ ಬಗ್ಗಿಸಿದರು, ಪ್ರತ್ಯುತ್ತರ ಕೊಡಲಿಲ್ಲ. ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ನೆಲದ ಮೇಲೆ ಕಾಲಬೆರಳಿನಿಂದ ಗೀರತೊಡಗಿದರು. ಆಗ ಸಭೆಯಲ್ಲಿದ್ದವರೆಲ್ಲರೂ ರಾಜನಿಗೆ ಹೀಗೆಂದರು, ಇವರು ತಿಳಿಗೇಡಿಗಳು, ವಿದ್ಯೆಗಳೇನನ್ನೂ ತಿಳಿಯರು, ಸಪ್ತ ವ್ಯಸನಗಳ ಬಾಧೆಗೆ ಒಳಗಾದವರು. ಆಗ ರಾಜನು ಅವರನ್ನು ಅಲ್ಲಿಂದ ಓಡಿಸಿಬಿಟ್ಟನು. ಅವರ ದಾಯಾದಿಯಾಗಿದ್ದು ಶಾಸ್ತ್ರಗಳನ್ನೆಲ್ಲ ತಿಳಿದವನಾದ ಒಬ್ಬನಿಗೆ ಮಂತ್ರಿ ಪದವಿಯನ್ನು, ಜೀವಿಕೆಯನ್ನು, ಗೌರವವನ್ನು ಕೊಟ್ಟನು. ಈ ಸಂಗತಿಯನ್ನು ಅಗ್ನಿಭೂತಿ, ವಾಯುಭೂತಿ ಇಬ್ಬರೂ ಕೇಳಿ ವ್ಯಸನಪಟ್ಟರು. ಅವರು ವೈರಾಗ್ಯದಿಂದ ಹರಕುಪಟ್ಟೆಯನ್ನುಂಡು ಭಿಕ್ಷೆ ಬೇಡಿಕೊಂಡಾದರೂ ಇನ್ನಾದರೂ ಓದೋಣ ಎಂದುಕೊಂಡು ತಮ್ಮ ತಾಯಿಗೆ ಈ ಸಂಗತಿಯನ್ನು ತಿಳಿಸಿದರು. ಆಗ ಕಾಶ್ಯಪಿ ಅವರೊಡನೆ ಹೀಗೆ ಹೇಳಿದಳು, ಮಕ್ಕಳೇ, ಮಗಧೆ ಎಂಬ ನಾಡಿನಲ್ಲಿ ರಾಜಗೃಹ ಎಂಬ ಪಟ್ಟಣವಿದೆ. ಅದನ್ನು ಸುಬಲನೆಂಬ ರಾಜನು ಆಳುತ್ತಿರುವನು. ಅವರ ರಾಣಿ ಸುಪ್ರಭೆ. ಅವರಿಗೆ ಮಂತ್ರಿಯಾಗಿರುವ ಸೂರ್ಯಮಿತ್ರ ನನ್ನ ಅಣ್ಣ. ಅವನು ಎಲ್ಲ ವಿದ್ಯೆಗಳನ್ನೂ ಬಲ್ಲವನು. ಆತನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡಲು ಹೇಳಿ ತಿಳಿಸಿ ಪತ್ರ ಬರೆಯಿಸಿ ನಿಮ್ಮ ಕೈಯಲ್ಲಿ ಕಳುಹಿಸುತ್ತೇನೆ. ನೀವು ಹೋಗಿ ನಿಮ್ಮ ಮಾಮನ ಬಳಿಯಿದ್ದು ವಿದ್ಯೆ ಕಲಿಯಿರಿ. ಹೀಗೆಂದು ಆಕೆ ಪತ್ರ ಬರೆಸಿಕೊಟ್ಟಳು. ಅವರಿಬ್ಬರು ತಾಯಿಯನ್ನು ಬೀಳ್ಕೊಂಡರು. ಕೆಲವು ದಿವಸಗಳಲ್ಲಿ ರಾಜಗೃಹಕ್ಕೆ ಬಂದರು. ಅಲ್ಲಿ ಕೇಳಿಕೊಂಡು ಸೂರ್ಯಮಿತ್ರನ ಮನೆಗೆ ಹೋದರು. ಅವನನ್ನು ಕಂಡು ಪತ್ರವನ್ನು ಕೊಟ್ಟರು. ಆಗ ಸೂರ್ಯಮಿತ್ರನು, ನೀವು ಎಲ್ಲಿಂದ ಬಂದಿರಿ, ಯಾರ ಪತ್ರವಿದು ಎಂದು ಕೇಳಿದನು. ಅದಕ್ಕೆ ಅವರು, ನಾವು ಕೌಸಂಬಿಯಿಂದ ಬಂದೆವು. ಈ ಪತ್ರವನ್ನು ನಿಮ್ಮ ತಂಗಿ ಕಾಶ್ಯಪಿ ಕಳುಹಿಸಿದಳು ಎಂದರು. ಸೂರ್ಯಮಿತ್ರನು ಆ ಪತ್ರವನ್ನು ಓದಿ ನೋಡಿದನು. ಸೋಮಶರ್ಮನು ತೀರಿ ಹೋದುದು, ಮಂತ್ರಿ ಪದವಿ ಬೇರೆಯವರಿಗೆ ಆದುದು, ಮಕ್ಕಳು ಕೆಟ್ಟ ಚಟಗಳಿಗೆ ಬಲಿಬಿದ್ದು ಜೀವನೋಪಾಯವನ್ನೇ ಕಳೆದುಕೊಂಡುದು, ಇವರನ್ನು ಶಾಸ್ತ್ರಜ್ಞರು, ಬುದ್ಧಿವಂತರು, ಯೋಗ್ಯರು ಆಗುವಂತೆ ಮಾಡಬೇಕೆಂದು ಸೂಚಿಸಿ ಮಕ್ಕಳನ್ನು ತನ್ನ ಬಳಿಗೆ ಕಾಶ್ಯಪಿ ಕಳುಹಿಸುವುದು, ಹೀಗೆವೆಲ್ಲವನ್ನೂ ಓದಿ ನೋಡಿದನು. ನಾನು ಇವರಿಗೆ ಸಲುಗೆ ಕೊಟ್ಟೆನಾದರೆ ಇವರು ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಮನಸ್ಸಿನಲ್ಲಿ ಯೋಚಿಸಿದನು. ಅಗ್ನಿಭೂತಿ, ವಾಯುಭೂತಿಗಳಿಗೆ ಮತ್ತೆ ಹೀಗೆಂದನು, ನನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ. ಸೋಮಶರ್ಮ ಎಂಬ ಹೆಸರುಳ್ಳ ಭಾವಮೈದುನೂ ಇಲ್ಲ. ನನಗೆ ಸೂರ್ಯಮಿತ್ರನೆಂಬ ಹೆಸರಿದೆ. ನಿಮ್ಮ ಮಾವನಾಗಿರುವ ಸೂರ್ಯಮಿತ್ರ ನಾನಲ್ಲ. ಮತ್ತೆ ಹೀಗೆಂದನು, ನೀವು ಯಾರ ಮಕ್ಕಳಾದರೇನು, ಯಾರಾದರೇನು, ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿದ್ದೀರಾದರೆ ಅಡ್ಡಿಯಿಲ್ಲ. ಭಿಕ್ಷಾಟನೆ ಮಾಡಿ ಹರಕು ಬಟ್ಟೆಯಿಟ್ಟು ಇರುಳು ಹಗಲು ಆಲಸ್ಯಗೊಳ್ಳದೆ ನಿಯಮಕ್ಕೆ ಅನುಸಾರವಾಗಿ ಕಲಿಯಲು ನೀವು ಸಾಧ್ಯತೆ ಉಳ್ಳವರಾದರೆ ನಿಮಗೆ ವಿದ್ಯೆ ಕಲಿಸಬಹುದು.
ಆಗ ಅವರು ಇನ್ನೂ ದಯಮಾಡಿ ಅನುಗ್ರಹವಿದು ಎಂದು ನುಡಿದು ಸಾಷ್ಟಾಂಗ ವಂದಿಸಿದರು. ಮನಸ್ಸಿನಲ್ಲಿ ಸಂತೋಷಪಟ್ಟರು. ಒಳ್ಳೆಯ ದಿನ, ವಿದ್ಯಾರಂಭಕ್ಕೆ ಯೋಗ್ಯವಾದ ನಕ್ಷತ್ರದಂದು, ತಮಗೆ ಅನುಕೂಲ ಎನಿಸಿದಂದು ಉಪಾಧ್ಯಾಯರಿಗೆ ನಮಸ್ಕರಿಸಿ ಸಾಷ್ಟಾಂಗ ವಂದಿಸಿ ಅವರು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. ಸೂರ್ಯಮಿತ್ರನು ಅವರನ್ನು ಇರುಳು ಹಗಲು ಎಡೆಬಿಡದೆ ಕಟ್ಟುನಿಟ್ಟಿನಿಂದ ಓದಿಸಿದನು. 7-8 ವರ್ಷಗಳೊಳಗೆ 4 ವೇದಗಳನ್ನು, ವೇದದ 6 ಅಂಗಗಳಾದ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷಗಳನ್ನು, 18 ಧರ್ಮಶಾಸ್ತ್ರಗಳನ್ನು ಕಲಿಸಿದನು. ಮೀಮಾಂಸೆ, ತರ್ಕಶಾಸ್ತ್ರ, ವ್ಯಾಕರಣ, ಪ್ರಮಾಣ, ಛಂದಸ್ಸು, ಅಲಂಕಾರಶಾಸ್ತ್ರ, ಶಬ್ದಕೋಶ, ಕಾವ್ಯ ನಾಟಕಗಳು, ಕೌಟಿಲ್ಯನ ಅರ್ಥಶಾಸ್ತ್ರ, ಸಾಮುದ್ರಿಕ ಶಾಸ್ತ್ರ, ಶಾಲಿಹೋತ್ರ ಋಷಿಯ ಅಶ್ವಶಾಸ್ತ್ರ, ಪಾಳಕಾಪ್ಯ ಋಷಿ ಪ್ರಣೀತವಾದ ಗಜಶಾಸ್ತ್ರ, ಹಾನಿತ ಎಂಬ ವೈದ್ಯಶಾಸ್ತ್ರ, ಚರಕ ಅಶ್ವಿನಿ ಮತ ಎಂಬ ವೈದ್ಯ ಗ್ರಂಥಗಳು, ವಾಗ್ಭಟನ ಅಷ್ಟಾಂಗ ಹೃದಯ, ಸುಶ್ರುತ ಗ್ರಂಥ, ಬಿಡುಲವಣ ಅಥವಾ ಕೃಷ್ಣಲವಣದ ಪಾನಕ್ಕೆ ಸಂಬಂಧಿಸಿದ ವೈದ್ಯ ಮುಂತಾದ ಮನುಷ್ಯ ವೈದ್ಯಗಳನ್ನೂ ಕಲಿಸಿದನು. ಜ್ಯೋತಿಷ, ಮಂತ್ರವಾದ ಮುಂತಾದ ಎಲ್ಲ ಶಾಸ್ತ್ರಗಳನ್ನು ಪೂರ್ಣವಾಗಿ ಕಲಿಸಿ ಅವರನ್ನು ಯೋಗ್ಯರಾಗಿ ಮಾಡಿದನು. ತಮ್ಮ ಅನುಗ್ರಹದಿಂದ ನಾವು ಎಲ್ಲ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದೆವು ಎಂದು ಅವರು ಹೇಳಿ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿದರು. ಇನ್ನು ನಾವು ನಮ್ಮ ನಾಡಿಗೆ ತೆರಳುವೆವು ಎಂದು ಗುರುಗಳಿಗೆರಗಿ ಸಾಷ್ಟಾಂಗ ವಂದಿಸಿ ಹೋಗಲು ಹೊರಟರು. ಆಗ ಸೂರ್ಯಮಿತ್ರನು ಹೀಗೆಂದನು: ನೀವು ನನ್ನ ತಂಗಿಯ ಮಕ್ಕಳು, ನನಗೆ ಸೋದರ ಅಳಿಯಂದರಾಗಿರುವಿರಿ. ನಿಮಗೆ ನಾನು ಸಲುಗೆಯನ್ನು ಕೊಡಲಿಲ್ಲ, ಏಕೆಂದರೆ ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ. ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವಿರೆಂದು ಭಾವಿಸಿ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದ ಕಾರಣದಿಂದ ಸಲುಗೆ ಕೊಡಲಿಲ್ಲ. ಇದಕ್ಕೆ ನೀವು ಸಿಟ್ಟಾಗಬಾರದು. ನನ್ನ ತಪ್ಪನ್ನು ಕ್ಷಮಿಸಿರಿ. ಸೂರ್ಯಮಿತ್ರನು ಹೀಗೆ ಹೇಳಿ ಅವರಿಗೆ ವಸ್ತ್ರ ಆಭರಣಗಳನ್ನು ಕೊಟ್ಟನು. ಪ್ರಯಾಣಕ್ಕೆ ಬೇಕಾಗುವ ಬುತ್ತಿಯನ್ನು ಕೊಟ್ಟು ಕಳುಹಿಸುವ ಸಂದರ್ಭದಲ್ಲಿ ಹಿರಿಯನಾದ ಅಗ್ನಿಭೂತಿ ಎಂಬುವವನು, ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಅತ್ಯಂತ ಸಂತೋಷಪಟ್ಟನು. ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರವೆಂದೇ ಬಗೆದನು. ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ, ಉಪ್ಪನ್ನಾಗಲಿ, ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲೂ ಇಲ್ಲ, ಕೊಡಿಸಲೂ ಇಲ್ಲ. ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ಹೊಯ್ಯಿಸಿದವನಲ್ಲ. ತಾನಾದರೋ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ಹಲವರು ನೆಂಟರನ್ನು, ಆಳುಗಳನ್ನು ಕೂಡಿಕೊಂಡು ಉಣ್ಣುತ್ತಿದ್ದನು. ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ. ಇವನು ಪಂಚಮಹಾ ಪಾಪ ಮಾಡಿದವನು. ನಮ್ಮಿಬ್ಬರನ್ನು 7-8 ವರ್ಷಗಳವರೆಗೆ ಶತ್ರುಗಳೆಂದು ಭಾವಿಸಿದಂತೆ ದಂಡಿಸಿದ್ದಾನೆ. ಹೀಗೆ ವಾಯುಭೂತಿ ಮನಸ್ಸಿನಲ್ಲಿ ಕ್ರೋಧ ಭಾವವನ್ನಿಟ್ಟುಕೊಂಡು ಸಾಷ್ಟಾಂಗ ವಂದಿಸಿ ಹೊರಟು ಹೋದನು. ಅಂತೂ ಅವರಿಬ್ಬರು ಹೋಗಿ ಕೆಲವು ದಿನಗಳಲ್ಲಿ ಕೌಶಂಬಿಗೆ ಬಂದರು. ತಮ್ಮ ಮನೆಗೆ ಹೊಕ್ಕು ತಾಯಿಯನ್ನು ಕಂಡು ವಂದಿಸಿದರು. ತಾವು ವಿದ್ವಾಂಸರಾಗಿ ಬಂದುದನ್ನು ತಿಳಿಸಿದರು. ಸ್ನಾನ ಮಾಡಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡರು. ಒಳ್ಳೆಯ ದಿನ, ವಾರ, ನಕ್ಷತ್ರ, ಮುಹೂರ್ತದಲ್ಲಿ ಅತಿಬಲ ಮಹಾರಾಜನಲ್ಲಿಗೆ ಬಂದು ಅವನನ್ನು ಕಂಡು ಬೇರೆ ಬೇರೆಯಾಗಿ ಸ್ತುತಿ ರಚನೆ ಮಾಡಿದರು. ಅವನ್ನು ಕ್ರಿಯೆ ಕಾರಕಗಳ ಸಂಬಂಧಪೂರ್ವಕ ವ್ಯಾಕರಣ ಶುದ್ಧವಾಗಿ ವ್ಯಾಖ್ಯಾನ ಮಾಡಿ ತಮ್ಮ ಪಾಂಡಿತ್ಯವನ್ನು ಪ್ರಕಟಿಸಿದರು. ಆಗ ರಾಜಸಭೆಯಲ್ಲಿದ್ದ ಪಂಡಿತರೆಲ್ಲರೂ ಮೆಚ್ಚಿ ಹಿರಿದಾಗಿ ಹೊಗಳಿದರು. ರಾಜನು ಮನಸ್ಸಿನಲ್ಲಿ ಸಂತೋಷಗೊಂಡು ಪ್ರೀತಿ ತಾಳಿದನು. ನಿಮ್ಮ ತಂದೆಯ ಮಂತ್ರಿಸ್ಥಾನವನ್ನು, ಜೀವಿಕೆಯನ್ನು ಸ್ವೀಕರಿಸಿ ಎಂದು ಅವರಿಗೆ ಕೊಟ್ಟನು. ದೊಡ್ಡ ಅನುಗ್ರಹವಿದು ಎಂದುಕೊಂಡು ಅವರು ನಮಸ್ಕರಿಸಿ ರಾಜನಿತ್ತುದನ್ನು ಸ್ವೀಕರಿಸಿದರು. ಸುಖವಾಗಿ ಬಾಳುತ್ತಾ ಅವರು ಹಲವಾರು ವಿದ್ವಾಂಸರಿಗೆ ವಿದ್ಯೆಗಳನ್ನು ವಿವರಣೆ ಮಾಡುತ್ತಾ ಲೋಕದಲ್ಲಿಯೂ ಅರಮನೆಯಲ್ಲಿಯೂ ಪೂಜ್ಯರಾದರು. ಸುಖ ಸಂಕಟ ವಿನೋದದಿಂದ ಹೀಗೆಯೇ ಕಾಲ ಕಳೆಯುತ್ತಿತ್ತು. ಇತ್ತ ರಾಜಗೃಹದಲ್ಲಿ ಸೂರ್ಯಮಿತ್ರನಿಗೆ ಸುಬಲ ಮಹಾರಾಜನು ತಾನು ಕೊಟ್ಟ ಅಮೂಲ್ಯವಾದ ಮಾಣಿಕ್ಯದ ಉಂಗುರವನ್ನು ತೆಗೆದು ಒಮ್ಮೆ ತೊಡಲು ಕೊಟ್ಟನು. ಸೂರ್ಯಮಿತ್ರನು ಒಂದು ದಿವಸ ಸೂರ್ಯನಿಗೆ ಸಂಧ್ಯಾಕಾಲದ ಅರ್ಘ್ಯ ಕೊಡಲು ಹೋದನು. ಸೂರ್ಯನಿಗೆ ಅಭಿಮುಖವಾಗಿ ಅರ್ಘ್ಯವನ್ನು ಕೊಡುವಾಗ ಆ ಉಂಗುರ ಅವನ ಮೆರಳಿನಿಂದ ಹೊರಗೆ ಬಂದು ಅರ್ಘ್ಯದ ನೀರಿನೊಂದಿಗೆ ತಾವರೆಯ ಕೆರೆಯಲ್ಲಿ ಬಿದ್ದಿತ್ತು. ಅವನು ಅದನ್ನು ನೋಡಲಿಲ್ಲ, ಭಾವಿಸಲಿಲ್ಲ. ಸುಮ್ಮನೆ ಸ್ವಲ್ಪ ದೂರ ಹೋದನು. ಕೈಯನ್ನು ನೋಡಿದಾಗ ಬೆರಳಿನ ಉಂಗುರವನ್ನು ಕಾಣದೆ ಎಲ್ಲಿ ಬಿದ್ದು ಹೋಯಿತೋ ಎಂದುಕೊಂಡನು. ಅದು ಕಾಣೆಯಾಗಲು ಕಾರಣವನ್ನು ತಿಳಿಯದೆ ಬಹಳ ವ್ಯಥೆಪಟ್ಟನು. ಭಯಗೊಂಡವನಾಗಿ ದಿಕ್ಕುಗಳನ್ನು ನೋಡಿದನು. ಹಾಗೆ ನೋಡುವಾಗ ದೂರದ ಒಂದು ಸ್ಥಳದಲ್ಲಿ ಇದ್ದ ದಿವ್ಯ ಜ್ಞಾನಿಗಳಾದ ಸುಧರ್ಮರೆಂಬ ಆಚಾರ್ಯರನ್ನು ಕಂಡನು. ಇವರು ಏನಾದರೂ ತಿಳಿದಿದ್ದರೆ ಕೇಳಿ ನೋಡುವೆನು ಎಂದು ಹೋಗಿ ಆ ಮುನಿಗಳ ಪಕ್ಕದಲ್ಲಿ ಇದ್ದನು. ಆಗ ಸುಧರ್ಮಾಚಾರ್ಯರು, ಈತನು ಭವ್ಯ
ಧರ್ಮ ವಿಚಾರವನ್ನು ಕೇಳಲು ಅರ್ಹ ಎಂದು ತಿಳಿದು, ಏನಯ್ಯ, ಅರಸರು ಇಟ್ಟುಕೊಳ್ಳಲು ಕೊಟ್ಟ ಮಾಣಿಕ್ಯದ ಉಂಗುರವನ್ನು ಕಳೆದುಕೊಂಡು ಬಂದಿರೇ ಎಂದರು. ಆಗ ಸೂರ್ಯಮಿತ್ರನು ಅವರಿಗೆ ಸಾಷ್ಟಾಂಗ ವಂದಿಸಿ, ಹೀಗೆ ತಿಳಿದವರು ಇರುವರೇ ಎಂದು ಹೊಗಳಿ ಹೀಗೆ ಕೇಳಿದನು. ಪೂಜ್ಯರೇ, ಆ ಉಂಗುರವನ್ನು ಕಾಣಲು ಸಾಧ್ಯವೇ? ತಿಳಿಸಿರಿ. ಅದಕ್ಕೆ ಯತಿಗಳು ಕಾಣಲು ಸಾಧ್ಯವಿದೆ ಎಂದರು. ನಿನ್ನೆ ನೀನು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸಾಷ್ಟಾಂಗ ವಂದಿಸುವಾಗ ಆ ನೀರಿನೊಂದಿಗೆ ಉಂಗುರ ಕೆಳಗೆ ಬಿದ್ದು ತಾವರೆ ಕೆರೆಯೊಳಗೆ ಮುಳುಗಿದ್ದ ಮುಗುಳಿನ ಮೇಲೆ ಸಿಕ್ಕಿಕೊಂಡಿದೆ. ಮುಗುಳು ಅಂದರೆ ಮೊಗ್ಗು ಅಂತ. ನಾಳೆ ಸೂರ್ಯೋದಯದ ವೇಳೆಗೆ ಆ ಉಂಗುರವು ನೀರಿನಿಂದ ಮೇಲಕ್ಕೆ ಎದ್ದುಕೊಂಡು ಕಾಣಿಸುವುದು ಎಂದರು. ಆಗ ಸೂರ್ಯಮಿತ್ರನು ಸಂತೋಷದಿಂದ ಪೊಡಮಟ್ಟು ತೆರಳಿದನು. ಸರೋವರಕ್ಕೆ ಆಳುಗಳನ್ನು ಕಾವಲಿರಿಸಿ ಮರುದಿನ ಬೆಳಗ್ಗೆ ನೋಡಲು ಬಂದನು. ಆಗ ತಾವರೆಯ ಮುಗುಳಿನ ಮೇಲೆ ಸಿಕ್ಕಿಕೊಂಡಿದ್ದ ಉಂಗುರವನ್ನು ಕಂಡನು. ಅದನ್ನು ತೆಗೆದುಕೊಂಡು ಸುಬಲ ಮಹಾರಾಜನಿಗೆ ಒಪ್ಪಿಸಿ ಬೇಗನೆ ಅರಮನೆಯಿಂದ ಹೊರಟು ಹೋದನು. ಅವನು ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದನು, ಈ ಲೋಕದಲ್ಲಿರುವ ಚಿಕ್ಕದಾದ, ಗುಪ್ತವಾದ ಹಾಗೂ ದೂರದಲ್ಲಿದ್ದ ಪದಾರ್ಥಗಳನ್ನು ಅಥವಾ ವಸ್ತುಗಳೆಲ್ಲವನ್ನೂ ತಿಳಿಯುವಂತಹ ಈ ಜೈನ ಸನ್ಯಾಸಿಯ ಜ್ಯೋತಿಷ ವಿದ್ಯೆಯನ್ನು ಹೇಗಾದರೂ ಕಲಿಯುವೆನು. ಈ ಸನ್ಯಾಸಿಯನ್ನು ಕಪಟ ನಮ್ರತೆಯಿಂದ ಒಲಿಸಿ ಕಲಿಯುವೆನು ಎಂಬ ಒಂದು ಬುದ್ಧಿಯಿಂದ ಮನೆಗೆ ಬಂದನು. ಸುದೇವಿ ಎಂಬ ತನ್ನ ಹೆಂಡತಿಗೆ ತನ್ನ ಅಭಿಪ್ರಾಯವೆಲ್ಲವನ್ನೂ ತಿಳಿಸಿದನು. ಜ್ಯೋತಿಷ್ಯವನ್ನು ಕಲಿಯುವ ಕಾರಣದಿಂದ ಮನೆಯಿಂದ ಹೊರಟು ಸುಧರ್ಮಾಚಾರ್ಯರಲ್ಲಿಗೆ ಹೋದನು. ಅವರಿಗೆ ಸಾಷ್ಟಾಂಗ ವಂದನೆ ಮಾಡಿ, ಪೂಜ್ಯರೇ, ನಿಮ್ಮ ಬಳಿಯಲ್ಲಿ ಜ್ಯೋತಿಷವನ್ನು ಕಲಿಯಬೇಕೆಂಬ ಒಂದು ಪ್ರೀತಿಯಿಂದ ನಾನು ಬಂದಿದ್ದೇನೆ. ನನಗೆ ಜ್ಯೋತಿಷವನ್ನು ಕಲಿಸುವುದು ಎಂದು ಹೇಳಿದನು. ಆಗ ಭಟಾರರು ಹೀಗೆಂದರು, ತಮ್ಮ, ನಮ್ಮ ಜ್ಯೋತಿಷ ವಿದ್ಯೆಯನ್ನು ನಮ್ಮ ಹಾಗೆಯೇ ಇರುವ ಋಷಿಗಳಿಗಲ್ಲದೆ ಹೇಳಬಾರದು, ಕಲಿಯಲೂಬಾರದು. ಹೀಗೆನ್ನಲು ಸೂರ್ಯಮಿತ್ರನು ಅಂತಹ ದೀಕ್ಷೆಯನ್ನು ದಯಪಾಲಿಸಿರಿ ಎಂದು ಬೇಡಿದನು. ಆಚಾರ್ಯರು ಒಳ್ಳೆಯ ಮುಹೂರ್ತದಲ್ಲಿ ದೀಕ್ಷೆಯನ್ನು ಕೊಟ್ಟರು. ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹಗಳೆಂಬ 5 ಬಗೆಯ ಮಹಾವ್ರತಗಳನ್ನು ಅನುಷ್ಠಾನ ಮಾಡಿಸಿದರು. ದೋಷಗಳಿಗೆ ಪ್ರಾಯಶ್ಚಿತ್ತಗಳನ್ನು ಹೇಳಿಸಿದರು. ಅನಂತರ ಸೂರ್ಯಮಿತ್ರನು ಇನ್ನೂ ಕಲಿಸಿ ಎಂದನು. ಅದಕ್ಕೆ ಆಚಾರ್ಯರು ಪಂಚನಮಸ್ಕಾರಗಳನ್ನು, ಪ್ರಾಯಶ್ಚಿತ್ತಕ್ಕೆ ಮುಂದೆ ತನ್ನ ದೋಷಗಳನ್ನು ಗುರುವಿಗೆ ತಿಳಿಸುವ ಆಚರಣೆಯನ್ನು, ಪ್ರತಿಜ್ಞೆಯನ್ನು ಆಚರಿಸಿದಲ್ಲದೆ ಹೇಳಿಕೊಡಲಾಗುವುದಿಲ್ಲ ಎಂದರು. ಸೂರ್ಯಮಿತ್ರನು ಬೇಗನೆ ಅವೆಲ್ಲವನ್ನೂ ಪಾಠ ಹೇಳಿಸಿಕೊಂಡ ಮೇಲೆ, ಪೂಜ್ಯರೇ, ಇನ್ನು ಕೇಳಿ ಎಂದನು. ಆಗ ಆಚಾರ್ಯರು 63 ಮಂದಿ ಶಲಾಕಾ ಪುರುಷರ ಚರಿತ್ರೆಗಳನ್ನು, ಆಚಾರ ಆರಾಧನೆ ಮಾಡಲಾಗಿರುವ ಚರಣಗ್ರಂಥ, ಜೈನ ಶ್ರಾವಕರ ಮತ್ತು ಯತಿಗಳ ಆಚಾರಗಳನ್ನು ನಿರೂಪಿಸುವ ಗ್ರಂಥ, ಅವುಗಳನ್ನು ಲೋಗಾಣಿ, ಲೋಕಾಕಾರವನ್ನು ನಿರೂಪಿಸುವ ಗ್ರಂಥ, ಸಂಗಾಣಿ, ಸಪ್ತ ಪದಾರ್ಥಗಳ ಸ್ವರೂಪವನ್ನು ತಿಳಿಸುವ ಗ್ರಂಥ ಮುಂತಾದ ಕರ್ಣಗ್ರಂಥಗಳನ್ನು ಇವೆಲ್ಲವನ್ನೂ ಕಲಿತಲ್ಲದೆ ಹೇಳಿಕೊಡಲಿಕ್ಕಾಗದು ಎಂದರು. ಸೂರ್ಯಮಿತ್ರನು ಪಂಡಿತನಾದುದರಿಂದ ಅವೆಲ್ಲವನ್ನು ಸ್ವಲ್ಪವೇ ಕಾಲದಲ್ಲಿ ಓದಿ ಕಲಿತನು. ಪೂಜ್ಯರೇ, ನೀವು ಹೇಳಿಕೊಟ್ಟ ವಿದ್ಯೆಗಳೆಲ್ಲವನ್ನೂ ಗ್ರಂಥದ ಅರ್ಥಸ್ವರೂಪದಿಂದಲೇ ಓದಿ ಕಲಿತೆನು. ಇನ್ನು ಜ್ಯೋತಿಷ್ಯವನ್ನು ವ್ಯಾಖ್ಯಾನಿಸಿರಿ ಎಂದನು. ಆಗ ಅವನಿಗೆ ಆಚಾರ್ಯರು ಹೀಗೆಂದರು, ಇನ್ನೊಂದು ಅರ್ಹತೆ ಉಳಿದಿದೆ. ಅದಕ್ಕೆ ದ್ರವ್ಯಾನುಯೋಗ ಎಂದು ಹೆಸರು. ಅದನ್ನು ತಿಳಿದುಕೊಂಡ ನಂತರ ಜ್ಯೋತಿಷ ಶಾಸ್ತ್ರವನ್ನು ವ್ಯಾಖ್ಯಾನಿಸುವೆನು. ಹೀಗೆನ್ನಲು ಸೂರ್ಯಮಿತ್ರನು ಮನಸ್ಸಿನಲ್ಲಿ ಬಹಳ ಸಂತೋಷಪಟ್ಟು, ಇನ್ನುಳಿದ ಒಂದು ಅರ್ಹತೆ ಎಂಬುದು ನನಗೇನು ಮಹಾ, ಈಗಲೇ ಕಲಿಯುವೆನು ಎಂದು ಭಾವಿಸಿಕೊಂಡನು. ಅನಂತರ ಒಳ್ಳೆಯ ದಿವಸ, ವಾರ, ನಕ್ಷತ್ರ, ಮುಹೂರ್ತದಲ್ಲಿ ಭಟ್ಟಾರರು ಸಿದ್ಧಾಂತವನ್ನು ಉಪದೇಶಿಸಲು ಪ್ರಾರಂಭ ಮಾಡಿದರು. ಸೂರ್ಯಮಿತ್ರನು ಸಿದ್ಧಾಂತವನ್ನು ಕೇಳಿದಂತೆಲ್ಲ ಅಜ್ಞಾನವು ಸ್ವಲ್ಪವಾಗಿ ಹಿಂಗತೊಡಗಿತು. ಬಂಧವು ಬಂಧನಕ್ಕೆ ಕಾರಣವೆಂದು, ಮೋಕ್ಷವು ಮೋಕ್ಷಕ್ಕೆ ಕಾರಣವೆಂತಲೂ ಆ ಎರಡರ ಪರಿಣಾಮವನ್ನು ಸಿದ್ಧಾಂತದಲ್ಲಿ ಹೇಳಿದ ವಿಚಾರವೆಲ್ಲವನ್ನೂ ಕೇಳಿಕೊಂಡನು. ಜೀವ, ಅಜೀವ, ಪುಣ್ಯ, ಪಾಪ, ಆಶ್ರವ, ಸುಂದರ, ನಿರ್ಜರ, ಬಂಧ, ಮೋಕ್ಷ ಎಂದು ಈ ರೀತಿಯಾದ ನವಪದಾರ್ಥಗಳು, ಪಂಚಾಸ್ತಿಕಾಯ ಷಡ್ದ್ರವ್ಯಗಳು ಎಂಬುವುಗಳಲ್ಲಿ ಹೆಚ್ಚಿನ ತಿಳುವಳಿಕೆಯೂ ಪ್ರಾವೀಣ್ಯವೂ ವಿಶ್ವಾಸವೂ ಅವನಲ್ಲಿ ಉಂಟಾದವು. ಜೈನ ತೀರ್ಥಂಕರರ ಸಿದ್ಧ ಸ್ವರೂಪವನ್ನು, ಗುಣಗಳನ್ನು ತಿಳಿದುಕೊಂಡನು. ಸಂಶಯವೇ ಮೊದಲಾದ 8 ಬಗೆಯ ಅನಾಯತನ ಸೇವೆಗಳು ಎಂಬೀ ರೀತಿಯ 25 ದೋಷಗಳಿಂದ ದೂರವಾದ ತತ್ವಜ್ಞಾನವುಳ್ಳವನಾದನು. ಸಂಸಾರಿಕ ಸುಖದಲ್ಲಿ ವೈರಾಗ್ಯವನ್ನು ತಾಳಿದನು. ನನ್ನ ಕಪಟದ ತಪಸ್ಸಿನಿಂದ ಅಂತ್ಯವಿಲ್ಲದ ಸುಖಕ್ಕೆ ಕಾರಣವಾಗಿರುವ ಒಳ್ಳೆಯ ದಾರಿಯನ್ನು ಪಡೆದುಕೊಂಡೇನು ಎಂದು ಅತ್ಯಂತ ಸಂತೋಷ ಮನಸ್ಕನಾದನು. ತಾನು ಕಪಟದಿಂದ ತಪಸ್ಸನ್ನು ಆಚರಿಸಿದ ಸಂಗತಿಯನ್ನು ಗುರುಗಳ ವಿಚಾರಕ್ಕೆ ತಂದು ಪ್ರಾಯಶ್ಚಿತ್ತ ಮಾಡಿಕೊಂಡು ಪಡಿಕಮಣ ಅಂದರೆ ಪ್ರಾಯಶ್ಚಿತ ವಿದ್ಯೆ ಅದನ್ನು ನೆರವೇರಿಸಿ ನಿಜವಾದ ಯತಿಯಾಗಿ 12 ವರ್ಷಗಳವರೆಗೆ ಗುರುಗಳ ಒಟ್ಟಿಗಿದ್ದು ತಪಸ್ಸನ್ನು ಮಾಡಿ ಆಚಾರ್ಯರು ಎನಿಸಿದನು. ಅನಂತರ ಸೂರ್ಯಮಿತ್ರಾಚಾರ್ಯರು ಗುರುಗಳಿಂದ ಒಪ್ಪಿಗೆ ಪಡೆದು ಏಕವಿಹಾರಿ ಅಂದರೆ ಒಬ್ಬನೇ ಸಂಚರಿಸುವ ಆಗಿ ಹಳ್ಳಿಯಲ್ಲಿ 1 ರಾತ್ರಿ ಇದ್ದರೆ ನಗರದಲ್ಲಿ 5 ರಾತ್ರಿ, ಕಾಡಿನಲ್ಲಿ 10 ರಾತ್ರಿ ಎಂಬೀ ರೀತಿಯಲ್ಲಿ ಸಂಚರಿಸುತ್ತಾ ಬಂದರು.
ಗ್ರಾಮ ನಗರ ಕೇಡ ಕರ್ಬಡ ಮಡಂಬ ಪತ್ತನ ದ್ರೋಣಾಮುಖಗಳಲ್ಲಿ ಸುತ್ತಾಡುತ್ತಾ ಕೌಶಂಬಿಗೆ ಬಂದರು. ಉದಯಾವರ್ತ ಪರ್ವತದಲ್ಲಿರುವ ಸಿದ್ಧಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನಮಸ್ಕರಿಸಿ ತೀರ್ಥವನ್ನು ಮಾತ್ರ ಸೇವಿಸುವ ಉಪವಾಸ ಮಾಡಿ ಭಿಕ್ಷೆಗಾಗಿ ಕೌಶಂಬಿ ನಗರವನ್ನು ಹೊಕ್ಕರು. ಅಲ್ಲಿ ಚಿಕ್ಕ ಮನೆ ದೊಡ್ಡ ಮನೆ ಎಂಬ ತಾರತಮ್ಯವಿಲ್ಲದೆ ಉಣಲು ತಕ್ಕುದಾದ ಮನೆಗಳಲ್ಲಿ ಭಿಕ್ಷಕ್ಕಾಗಿ ಸುತ್ತಾಡುತ್ತಾ ಅಗ್ನಿಭೂತಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದರು. ಆತನು ಕಂಡು ಎದುರಿಗೆ ಓಡಿ ಬಂದು ಅತ್ಯಂತ ಭಕ್ತಿಯಿಂದ ವ್ಯವಸ್ಥೆ ಮಾಡಿ ಕಾಲನ್ನು ತೊಳೆದು ಉನ್ನತ ಆಸನದಲ್ಲಿ ಕುಳ್ಳಿರಿ ಎಂದು ನುಡಿದನು. 9 ವಿಧದ ಸತ್ಕಾರಗಳಿಂದ ಪುಣ್ಯವನ್ನು ಪಡೆದನು. ಶ್ರದ್ಧೆ ಭಕ್ತಿ ಮುಂತಾದ 7 ಗುಣಗಳಿಂದ ಕೂಡಿದವನಾಗಿ ಪರಿಶುದ್ಧವಾದ ಆಹಾರವನ್ನು ಅತ್ಯಂತ ಭಕ್ತಿಯಿಂದ ಬಡಿಸಿದನು. ಸೂರ್ಯಮಿತ್ರ ಆಚಾರ್ಯರು ಊಟ ಮಾಡಿ ದಾನ ಅಕ್ಷಯವಾಗಲಿ ಎಂದು ಆಶೀರ್ವದಿಸಿದರು. ಅವರು ಹೋಗುವಾಗ ಅಗ್ನಿಭೂತಿ, ಪೂಜ್ಯರೇ, ನಿಮ್ಮ ಕಿರಿಯ ಶಿಷ್ಯನನ್ನು ಹರಸಿ ಹೋಗಿರಿ ಎಂದು ನುಡಿದು ಅವರನ್ನು ವಾಯುಭೂತಿಯ ಮನೆಗೆ ಕರೆದುಕೊಂಡು ಹೋದನು. ಆಗ ವಾಯುಭೂತಿ ದೊಡ್ಡದಾದ ಒಂದು ಲೋಹಾಸನದಲ್ಲಿ ಕುಳಿತಿದ್ದನು. ಹಲವು ಮಂದಿ ಬ್ರಾಹ್ಮಣರಿಗೆ ವ್ಯಾಖ್ಯಾನ ಮಾಡುತ್ತಿದ್ದೇನೆ ಎಂಬ ಮಾನಗರ್ವದಿಂದ ಕೂಡಿದ್ದನು. ಅವನು ಸೂರ್ಯಮಿತ್ರಾಚಾರ್ಯರ ಎದುರಿಗೆ ಬಂದು ವಂದಿಸದೇ ಇದ್ದನು. ಅವನ ಬಳಿಗೆ ಅಗ್ನಿಭೂತಿ ಬಂದು ಅವನ ಕೈಯನ್ನು ಹಿಡಿದು ಹೀಗೆಂದನು: ಈ ಯತಿಗಳು ನಮಗೆ ಸ್ವಾಮಿಗಳು. ಇವರ ಅನುಗ್ರಹದಿಂದ ನಮಗೆ ಇಷ್ಟೊಂದು ಹಿರಿದಾದ ತೇಜಸ್ಸು, ಐಶ್ವರ್ಯವೂ ವೈಭವವೂ ಉಂಟಾಗಿವೆ. ಆದುದರಿಂದ ಎದ್ದು ಹೋಗಿ ಪೂಜ್ಯರನ್ನು ನಮಸ್ಕರಿಸು ಎಂದು ನುಡಿಯಲು ವಾಯುಭೂತಿ ಹೀಗೆಂದನು: ಇದೇನು ಒಳ್ಳೆಯವರಿಗೆ ನನ್ನಿಂದ ನಮಸ್ಕಾರ ಮಾಡಿಸುತ್ತಿದ್ದೀಯಪ್ಪ, ಹೇಳು. ಇವರು ಎಂದಿಗೂ ಅಶುಚಿಯಾಗಿರುವವರು, ಮಲ ಹಿಡಿದವರು, ಎಂದಾದರೂ ಸ್ನಾನ ಮಾಡಿ ಅರಿಯದವರು. ಇವರ ಕಾಲಿಗೆ ನಾನು ವಂದಿಸುವೆನು ಅಲ್ಲವೇ ಎಂದು ಬ್ರಾಹ್ಮಣರ ಸಭೆಯ ನಡುವೆ ಇದ್ದುಕೊಂಡು ಅತ್ಯಂತ ಕೀಳಾದ ಕಠಿಣವಾದ ಮಾತುಗಳಿಂದ ಹಲವು ರೀತಿಗಳಿಂದ ತುಚ್ಛೀಕರಿಸಿ ನುಡಿದು ಹೇಳಬಾರದ ಕೆಟ್ಟ ಮಾತುಗಳನ್ನಾಡಿ ಅವರನ್ನು ತಿರಸ್ಕರಿಸಿದನು. ಆಗ ಅಗ್ನಿಭೂತಿ ತಲೆಹೋಕನಾದ ಅದಮನೇ, ನೀಚನೇ, ಸ್ವಾಮಿಯನ್ನು ಹೀಗೆನ್ನುವಿಯಾ ಎಂದು ಅವನನ್ನು ಬೈದನು. ಆಗ ಭಟ್ಟಾರರು ಹೀಗೆಂದರು: ನಿಂದಿಸುವವನನ್ನು, ಹೊಗಳುವವನನ್ನು, ಶತ್ರುವನ್ನು, ಮಿತ್ರನನ್ನು, ಹಾಗೆಯೇ ಸುಖ ದುಃಖವನ್ನು ಯಾವನು ಸಮಭಾವದಿಂದ ಭಾವಿಸುವನೋ ಮತ್ತು ನೋಡುವನೋ ಅವನು ಸವಣನು, ಅವನೇ ಪರಿವ್ರಾಜಕನು. ವಾಯುಭೂತಿ ನನ್ನನ್ನು ಮಾತುಗಳಿಂದ ನಿಂದಿಸಿದ್ದಾನಲ್ಲದೆ ಹೊಡೆದಿಲ್ಲ, ದುಃಖಕ್ಕೆ ಈಡು ಮಾಡಿದ್ದಾನಲ್ಲದೆ ನನ್ನ ತಲೆಯನ್ನು ಕತ್ತರಿಸಿಕೊಂಡು ಹೋಗಿಲ್ಲ. ನನ್ನ ಪ್ರಾಣಗಳು ಇತರರಿಂದ ಅಪಹರಿಸಲ್ಪಟ್ಟಿವೆ, ಆದರೆ ನನ್ನ ಧ್ಯಾನ ಸ್ಥಿತಿ ಉಳಿದಿದೆ. ಈ ರೀತಿಯ ಆತ್ಮಚಿಂತನೆಗಳನ್ನು ಅನುಕ್ರಮವಾಗಿ ಮಾಡುತ್ತಾ ಅವನನ್ನು ಕ್ಷಮಿಸಬೇಕು ಎಂದು ಸೂರ್ಯಮಿತ್ರ ಯತಿಗಳು ಅವನನ್ನು ಕ್ಷಮಿಸಿದರು. ಅಗ್ನಿಭೂತಿ ಅವರೊಡನೆ ಉದಯಾವರ್ತ ಎಂಬ ಪರ್ವತಕ್ಕೆ ತೆರಳಿದನು. ಅಲ್ಲಿ ಅವರೊಡನೆ ಹೀಗೆಂದನು: ಪೂಜ್ಯರೇ, ನಿಮ್ಮನ್ನು ನಾನು ಆ ಪಂಚಮಹಾಪಾತಕನಾದ ವಾಯುಭೂತಿಯ ಮನೆಗೆ ಕರೆದುಕೊಂಡು ಹೋಗಿ ಅವನಿಂದ ಬೈಯಿಸಿದೆನು. ಆದ್ದರಿಂದ ಬೈದುದು ಅವನಲ್ಲ, ನಾನೇ ಬೈದೆನು. ನನ್ನ ಈ ತಪ್ಪನ್ನು ಕ್ಷಮಿಸಬೇಕು. ಈ ಬಯಸಿದ ಪಾಪ ಪರಿಹಾರಕ್ಕೆ ಬೇರೆ ಮಾರ್ಗವಿಲ್ಲ. ನನಗೆ ದೀಕ್ಷೆಯನ್ನು ದಯಪಾಲಿಸಿರಿ ಎಂದು ಕೂಗಿ ಬೇಡಿದನು. ಸೂರ್ಯಮಿತ್ರ ಭಟಾರರು ಒಳ್ಳೆಯ ಮುಹೂರ್ತದಲ್ಲಿ ಅವನಿಗೆ ದೀಕ್ಷೆಯನ್ನಿತ್ತರು. ಅಗ್ನಿಭೂತಿ ತಪವನ್ನೆಸಗಿ ಯತಿಗಳ ಆಚರಣೆಗಳೆಲ್ಲವನ್ನೂ ಕಲಿತು ಶಾಸ್ತ್ರಗಳನ್ನೆಲ್ಲ ಕಲಿಯುತ್ತಾ ತನ್ನ ಗುರುಗಳೊಂದಿಗೆ ಸಂಚರಿಸುತ್ತಿದ್ದನು. ಇತ್ತ ಅಗ್ನಿಭೂತಿ ಬ್ರಾಹ್ಮಣನ ಹೆಂಡತಿಯಾದ ಸೋಮದತ್ತಿ ಎಂಬುವವಳು ತನ್ನ ಒಂದು ಸಲುಗೆಯಿಂದಲೂ ಅಳಲಿನಿಂದಲೂ ವಾಯುಭೂತಿಯನ್ನು ಕುರಿತು ಹೀಗೆಂದಳು: ಸೂರ್ಯಮಿತ್ರ ಯತಿಗಳು ಮೊದಲೇ ಬ್ರಾಹ್ಮಣರು, ನಿಮ್ಮ ಸೋದರ ಮಾವನವರು. ಈಗ ಅವರು ಮಹಾತಪಸ್ಸೆ ಐಶ್ವರ್ಯವಾಗಿ ಉಳ್ಳವರು, ಒಳ್ಳೆಯ ಗುಣವಂತರೂ ಆಗಿದ್ದಾರೆ. ಅವರು ನಿಮ್ಮ ಮನೆಗೆ ಬಂದಾಗ ನೀವು ನಿಮ್ಮ ಪೀಠದಿಂದ ಎದ್ದು ಎದುರುಗೊಂಡು ಸಾಷ್ಟಾಂಗ ವಂದನೆ ಮಾಡಲಿಲ್ಲ. ಈ ಜೀವನೋಪಾಯವೂ ಐಶ್ವರ್ಯವೂ ತೇಜಸ್ಸು ಅವರ ಅನುಗ್ರಹದಿಂದ ಆಗಿವೆ. ಅಂತಹ ಮಹರ್ಷಿಗಳನ್ನು ಹಳಿಯಲು, ಬೈಯಲು, ತುಚ್ಛೀಕರಿಸಿ ನುಡಿಯಲು ನಿಮಗೆ ಯುಕ್ತವೇ? ಅಧಮರು, ಕೆಟ್ಟ ಮನುಷ್ಯರು, ದುಷ್ಟರು, ಹಾದರಕ್ಕೆ ಹುಟ್ಟಿದವರು, ಕುಲಗೆಟ್ಟವರೂ ಆದ ವ್ಯಕ್ತಿಗಳಿಗೆ ಯೋಗ್ಯವೆನಿಸುವ ಅಯೋಗ್ಯ ವರ್ತನೆಯನ್ನು ಮಾಡಿದಿರಿ. ಹೀಗೆ ಬ್ರಾಹ್ಮಣರ ಸಭೆಯ ನಡುವೆ ಆಕೆ ಹೇಳಿದಳು. ಆಗ ವಾಯುಭೂತಿ ಸಿಟ್ಟಾಗಿ ಬೈದು ಗದರಿಸಿ ತನ್ನ ಕಾಲಿನಿಂದ ಅವಳ ತಲೆಯನ್ನು ಒದೆದನು. ಅವಳ ಮನೆಯಲ್ಲಿದ್ದುದೆಲ್ಲವನ್ನೂ ಸುಲಿದು ನಿನ್ನ ಜೈನ ಯತಿಯಾದ ಗಂಡನು ಹೋದಲ್ಲಿಗೆ ನಡೆ ಎಂದು ಹೊರಪಡಿಸಿದನು. ಆಗ ಸೋಮದತ್ತಿಯು ಕೋಪಗೊಂಡು ಸಿಟ್ಟೆಂಬ ಬೆಂಕಿ ಹೆಚ್ಚಾಗಲು ಹೀಗೆಂದಳು: ಎಲೈ ದುಷ್ಟನೇ, ನನ್ನನ್ನು ಒದೆದ ನಿನ್ನನ್ನು ನಾನು ಮುಂದಿನ ಜನ್ಮದಲ್ಲಿಯಾದರೂ ನಾಯಿ ಅಥವಾ ನರಿಯಾಗಿಯಾದರೂ ಹುಟ್ಟಿ ಬಂದು ಕೊಂದು ನನ್ನ ಮಕ್ಕಳೊಂದಿಗೆ ನಿನ್ನ ಕಾಲುಗಳನ್ನು ತಿನ್ನುವಂತೆ ಆಗಲಿ ಎಂದು ಪ್ರತಿಜ್ಞೆ ಮಾಡಿದಳು. ಆಕೆ ಮನೆಯಿಂದ ಮಕ್ಕಳೊಡನೆ ಹೊರಟು ಹೋದಳು. ಕೆಲವು ಕಾಲಾನಂತರ ಸತ್ತು ತಾನೂ ಮಕ್ಕಳು ಸಂಸಾರದಲ್ಲಿ ಸುತ್ತುತ್ತಿದ್ದರು. ಇತ್ತ ವಾಯುಭೂತಿ ಅತಿಯಾದ ಉದ್ದಟತನದ ಗರ್ವದಿಂದ ಋಷಿಗಳನ್ನು ತಿರಸ್ಕರಿಸಿ ಬೈದು ಮಾತಾಡಿ ಜೈನ ಧರ್ಮವನ್ನು ನಿಂದಿಸಿದ ಪಾಪದ ಪರಿಣಾಮವಾಗಿ 7 ದಿವಸಗಳೊಳಗಾಗಿ ಔದುಂಬರ ಕುಷ್ಠರೋಗಕ್ಕೆ ತುತ್ತಾದನು. ಹುಳುಗಳು ಉಂಟಾಗಿ ಯಾತನೆ ಪಟ್ಟು ಸತ್ತು ಕೌಸಂಬಿ ಪಟ್ಟಣದಲ್ಲಿ ಹಗ್ಗ ಕಟ್ಟಿದ ಬಿದಿರ ಗಣೆಯ ಮೇಲೆ ಆಡುವ ವಿದ್ಯೆಯನ್ನು ತೋರಿಸುವ ಡೊಂಬರ ಮನೆಯಲ್ಲಿ ಹೆಣ್ಣು ಕತ್ತೆಯಾಗಿ ಹುಟ್ಟಿದನು. ಆ ಕತ್ತೆ ದೊಡ್ಡ ದೊಡ್ಡ ಹೊರೆಗಳನ್ನು ಹೊತ್ತುಕೊಂಡು ಹೋಗಿ ಬೆನ್ನಿನಲ್ಲಿ ನಾಳಿ ನುಣ್ಣು ಉಂಟಾಗಿ
ಆ ಹುಣ್ಣು ಬಲಿತು ಹುಳುವಾಗಿ ಯಾತನೆಗೊಂಡು ಸತ್ತಿತು. ಅದು ಮತ್ತೆ ಆ ಪಟ್ಟಣದಲ್ಲಿ ಹೇಲು ತಿನ್ನುವ ಹಂದಿಯಾಗಿ ಹುಟ್ಟಿ ಸತ್ತು ಹೋದ ನಂತರ ಮಗಧೆ ಎಂಬ ನಾಡಿನಲ್ಲಿರುವ ಚಂಪಾನಗರ ಎಂಬ ಪಟ್ಟಣದಲ್ಲಿ ಮಾದಿಗರ ಮನೆಯಲ್ಲಿ ಒಂದು ಹೆಣ್ಣು ನಾಯಿಯಾಗಿ ಹುಟ್ಟಿತು. ಆ ನಾಯಿ ಸತ್ತು ಅನಂತರದಲ್ಲಿ ಅದೇ ಪಟ್ಟಣದಲ್ಲಿ ಮಾದಿಗರಿಗೆಲ್ಲ ಮುಖ್ಯಸ್ಥನಾದ ನೀಳ ಎಂಬ ಮಾದಿಗನಿಗೂ ಕೇಶಿ ಎಂಬ ಮಾದಿಗಿತಿಗೂ ಮಗಳಾಗಿ ಹುಟ್ಟಿತು. ಆಕೆ ಕುರೂಪೆಯೂ ಕೆಟ್ಟ ಬಣ್ಣದವಳು, ದುರ್ವಾಸನೆಯುಳ್ಳವಳು, ಕೆಟ್ಟ ಸ್ವರವುಳ್ಳವಳು, ಹುಟ್ಟು ಕುರುಡಿಯೂ ಹೊಲತಿಯೂ ಆಗಿ ಹುಟ್ಟಿ ರೋಗದಿಂದ ಪೀಡಿತೆಯಾಗಿ ಹೊಟ್ಟೆಗೆ ಗತಿಯಿಲ್ಲದೆ ಹಸಿವೆಂಬ ಬೆಂಕಿಯಿಂದ ಬಳಲುತ್ತಾ ಬದುಕಿದ್ದಳು. ಆಕೆ ಒಂದು ದಿವಸ ಉದ್ಯಾನವನಕ್ಕೆ ಹೋಗಿ ಅಲ್ಲಿ ನೇರಳೆ ಹಣ್ಣುಗಳನ್ನು ಕೈಯಿಂದ ತಡವರಿಸಿ ಹೆಕ್ಕುತ್ತಾ ತಿನ್ನುತ್ತಿದ್ದಳು. ಆ ವೇಳೆಗೆ ಇದ್ದ ಸೂರ್ಯಮಿತ್ರಾಚಾರ್ಯರು, ಅಗ್ನಿಭೂತಿ ಋಷಿಯು ಗ್ರಾಮ, ನಗರ, ಕೇಡ, ಕರ್ವಡ, ಮಡಂಬ, ಪತ್ತನ, ದ್ರೋಣಾಮುಖಗಳನ್ನು ಸಂಚರಿಸುತ್ತಾ ಚಂಪಾನಗರಕ್ಕೆ ಬಂದರು. ಅಲ್ಲಿ ವಾಸುಪೂಜ್ಯ ಯತಿಗಳ ಸಮಾಧಿಗಾಗಿ ಸಂದ ತೀರ್ಥಕ್ಷೇತ್ರವನ್ನು ಅತ್ಯಂತ ಪರಿಶುದ್ಧವಾದ ಭಕ್ತಿಯಿಂದ ವಂದಿಸುತ್ತಿದ್ದ ಸೂರ್ಯಮಿತ್ರಾಚಾರ್ಯರಿಗೆ ಅವಧಿಜ್ಞಾನ ಉಂಟಾಯಿತು. ಅನಂತರ ಅವರು ಪಟ್ಟಣದ ಹೊರಗಿನ ಉದ್ಯಾನದಲ್ಲಿದ್ದ ಶಂಬರ ಎಂಬ ಹೆಸರಿನ ನಾಗಾಲಯದಲ್ಲಿ ಬಂದು ಸೇರಿದ್ದರು. ಆ ದಿವಸ ಅವರು ಉಪವಾಸ ಮಾಡಿದ್ದರು. ಅಗ್ನಿಭೂತಿ ಮುನಿ ಭಿಕ್ಷೆಗಾಗಿ ಸಂಚಾರ ಮಾಡುತ್ತಾ ನಡುವೆ ಉದ್ಯಾನದಲ್ಲಿ ನೇರಳೆ ಮರದ ಕೆಳಗೆ ನೇರಳೆ ಹಣ್ಣುಗಳನ್ನು ಕೈಯಿಂದ ತಡವರಿಸಿ ಆಯ್ದುಕೊಳ್ಳುತ್ತಾ ತಿನ್ನುವ ಹುಟ್ಟು ಕುರುಡಿಯಾದ ಹೊಲತಿ ಕೂಸನ್ನು ಕಂಡು ಅತ್ಯಂತ ಪ್ರೀತಿಯುಂಟಾಗಿ ಮೈಮೇರೆಯುತ್ತಾ ಕಣ್ಣೀರನ್ನು ಸುರಿಸಿಕೊಂಡು ಬಳಿಗೆ ಬಂದರು. ಅವರಿಗೆ ದುಃಖ ಹೆಚ್ಚಾಯಿತು. ಕರುಣೆ ತಾಳಿ ಅವರು ಅಲ್ಲಿ ಹರಡಿ ಬಿದ್ದಿದ್ದ ಹಣ್ಣುಗಳನ್ನು ನವಿಲುಗರಿಯ ಕಟ್ಟಿನ ಕೋಲಿನಿಂದ ಆ ಕೂಸಿನ ಮುಂದಕ್ಕೆ ತಳ್ಳುತ್ತಾ ಬಹಳ ಹೊತ್ತು ಅಲ್ಲೇ ಇದ್ದು, ಇದು ಯಾವ ಪಾಪದ ಫಲವೋ ಎಂದು ಸಂಸಾರದಲ್ಲಿ ವಿರಕ್ತಿ ತಾಳಿದರು. ಆ ದಿನ ಭಿಕ್ಷವೇ ಇಲ್ಲದಂತೆ ಆಚರಿಸಿ ತನ್ನ ವಾಸಸ್ಥಳಕ್ಕೆ ತೆರಳಿದರು. ಆಗ ಸೂರ್ಯಮಿತ್ರ ಯತಿಗಳು ಏನೂ ಭಿಕ್ಷೆ ಇಲ್ಲದಾಯಿತೆ ಎಂದು ಕೇಳಲು ಭಟಾರರಿಗೆ ಅಗ್ನಿಭೂತಿ ಯತಿಗಳು ಹೀಗೆಂದರು: ನಾನು ಭಿಕ್ಷೆಗಾಗಿ ಸಂಚರಿಸುತ್ತಾ ಒಂದೆಡೆ ಉದ್ಯಾನವನದಲ್ಲಿ ನೇರಳೆ ಮರದ ಕೆಳಗೆ ಹರಡಿದ್ದ ನೇರಳೆ ಹಣ್ಣುಗಳನ್ನು ಆಯ್ದು ತಿನ್ನುತ್ತಿದ್ದ ಹುಟ್ಟುಗುರುಡಿಯಾಗಿದ್ದ ಹೊಲೆಯರ ಹೆಂಗಸೊಬ್ಬಳನ್ನು ಕಂಡೆನು. ಆಗ ಅತ್ಯಂತ ಪ್ರೀತಿಯುಂಟಾಗಿ ವ್ಯಸನದಿಂದ ಮರುಕ ಹೆಚ್ಚಾಗಿ ಬೇರೆಲ್ಲವನ್ನೂ ಮರೆತೆನು. ಕಣ್ಣೀರು ಸುರಿಯಿತು. ಬಹಳ ಹೊತ್ತು ಅಲ್ಲಿದ್ದು ನೋಡಿ, ಅಯ್ಯೋ ವಿಧಿಯೇ, ಈ ಸಂಸಾರವೇ ಎಂದು ಭಿಕ್ಷೆ ಎತ್ತುವುದನ್ನೇ ಬಿಟ್ಟು ಬಂದೆನು. ಹೀಗೆನ್ನಲು ಸೂರ್ಯಮಿತ್ರ ಯತಿಗಳು, ಆ ಹೆಂಗಸು ನಿಮ್ಮ ತಮ್ಮನಾದ ವಾಯುಭೂತಿಯ ಜೀವ ಎಂದರು. ಪೂಜ್ಯರೇ, ಅದು ಹೇಗೆ ಎಂದು ಕೇಳಿದಾಗ ಯತಿಗಳು ಹೀಗೆ ಹೇಳಿದರು: ವಾಯುಭೂತಿ ತನ್ನದೊಂದು ಔದ್ದತ್ಯದ ಗರ್ವದಿಂದ ನಮ್ಮನ್ನು ಹಡಿದು ಬೈದು ನುಡಿದ ಪಾಪದ ಪರಿಣಾಮವಾಗಿ 7 ದಿವಸದೊಳಗೆ ಔದುಂಬರ ಕುಷ್ಠರೋಗಕ್ಕೆ ಗುರಿಯಾಗಿ ಹುಳುವಾಗಿ ಯಾತನೆ ಪಟ್ಟು ಸತ್ತನು. ಮತ್ತೆ ಆ ಪಟ್ಟಣದಲ್ಲೇ ಡೊಂಬರ ಮನೆಯಲ್ಲಿ ಹೆಣ್ಣು ಕತ್ತೆಯಾಗಿ ಹುಟ್ಟಿ ಯಾತನೆ ಪಟ್ಟು ಸತ್ತು, ಹೇಲು ಹಂದಿಯಾಗಿ ಹುಟ್ಟಿ ಸತ್ತು, ಹೆಣ್ಣು ನಾಯಾಗಿ ಹುಟ್ಟಿ ಸತ್ತು, ಈಗ ಹುಟ್ಟುಗುರುಡಿಯಾಗಿ ಹೊಲೆಯರ ಮಗಳಾಗಿ ಆಕೆ ಹುಟ್ಟಿದ್ದಾಳೆ. ಆದುದರಿಂದ ಹಿಂದಿನ ಪ್ರೀತಿಯೇ ಕಾರಣವಾಗಿ ನಿಮಗೆ ಆ ಕೂಸಿನ ಮೇಲೆ ಪ್ರೀತಿ ಉಂಟಾಯಿತು. ಆಗ ಅಗ್ನಿಭೂತಿ ಮುನಿಗಳು, ಪೂಜ್ಯರೇ, ಅದೇನು ಭವ್ಯ ಜೀವನೋ ಅಭವ್ಯ ಜೀವನೋ ಎಂದು ಕೇಳಿದರು. ಮೋಕ್ಷಕ್ಕೆ ಅರ್ಹವಾದವರನ್ನು ಭವ್ಯ ಅಂತಾರೆ, ಅಭವ್ಯ ಅಂದರೆ ಮೋಕ್ಷಕ್ಕೆ ಅರ್ಹ ಅಲ್ಲ ಅಂತ. ಅದು ಭವ್ಯ ಜೀವವಾಗಿದೆ. ನೀವು ಉಪದೇಶ ಮಾಡಿದರೆ ಆಕೆ ವ್ರತಗಳನ್ನು ಸ್ವೀಕರಿಸುವಳು ಎಂದು ಸೂರ್ಯಮಿತ್ರಾಚಾರ್ಯರು ಹೇಳಿದರು. ಅವರ ಅನುಮತಿ ಪಡೆದು ಅಗ್ನಿಭೂತಿ ಋಷಿಗಳು ಹೋಗಿ ತಮ್ಮ ಹಿಂದಿನ ಜನ್ಮಾಂತರದ ಸಂಬಂಧವನ್ನು, ಸೂರ್ಯಮಿತ್ರ ಋಷಿಗಳನ್ನು ತಿರಸ್ಕಾರದಿಂದ ಕೆಟ್ಟ ಮಾತಾಡಿದ ಪಾಪದ ಪರಿಣಾಮವಾಗಿ ಉಂಟಾದ ಜನ್ಮಗಳ ದುಃಖಗಳನ್ನು ಆ ಹೆಂಗುಸಿಗೆ ಗೊತ್ತಾಗುವಂತೆ ತಿಳಿಸಿ ಆಮೇಲೆ ಹೀಗೆಂದರು: ನೀನು ಈ ಜನ್ಮದಿಂದ ಹಿಂದಿನ 5ನೆಯ ಜನ್ಮದಲ್ಲಿ ವಾಯುಭೂತಿಯಾಗಿದ್ದಾಗ ಔದ್ದತ್ಯ ಗರ್ವದಿಂದ ಋಷಿಗಳನ್ನು ನಿಂದಿಸಿದ ಪಾಪದ ಫಲದಿಂದ ಇಂತಹ ದುಃಖಗಳನ್ನು ಹೊಂದಿರುವೆ. ಅಲ್ಲದೆ ಜೇನು, ಹೆಂಡ, ಮಾಂಸಗಳನ್ನು ಸೇವಿಸಿ ತಿರಿಯಕ್ಕೂ ಮನುಷ್ಯ ಜನ್ಮಗಳಲ್ಲಿ ಒದಗುವ ದುಃಖಗಳನ್ನು, ಹಾಗೆಯೇ ಕೊನೆಯಿಲ್ಲದಷ್ಟು ಕಾಲವೂ ಅನುಭವಿಸಿ ದೀರ್ಘಕಾಲದ ನಂತರವೂ ಮನುಷ್ಯ ಜನ್ಮ ಪ್ರಾಪ್ತವಾಗದು. ಒಂದು ವೇಳೆ ಮನುಷ್ಯ ಜನ್ಮ ದೊರೆತರೂ ಹೀಗೆ ಹುಟ್ಟುಗುರುಡಿ, ದುರ್ಗಂಧೆ, ದುಸ್ವರೆ ಇತ್ಯಾದಿಯಾಗಿ ಹುಟ್ಟಬೇಕಾಗುವುದು. ಅಂತಹ ಜೀವವು ಮನುಷ್ಯ ಜನ್ಮವನ್ನು ಪಡೆದು ವಿಕಾರ ರೂಪ, ಭಾಗ್ಯಹೀನತೆ, ಕೆಟ್ಟ ಬುದ್ಧಿ, ಕೇಡಿಗತನ, ನೀಚ ಸ್ವಭಾವ, ಕೆಟ್ಟ ಜಾತಿ, ಹಸಿವು, ಬಾಯಾರಿಕೆಗಳಿಂದ ಪೀಡಿತವಾಗಿರುವುದು. ರಸಹೀನವಾದ ಮನೋದುಃಖಗಳು, ರೋಗ, ಶಕ್ತಿಹೀನತೆ, ಕೊರತೆ, ಅನ್ಯರ ಆಳುತನ, ಬರೇ ಹಗುರವಾದ ಸಾವು, ದುಃಖ, ದುರಾಶೆಗಳಿಗೆ ಆಶ್ರಯವಾಗಿರುವುದು. ಹೀಗೆ ಇತ್ಯಾದಿಯಾಗಿ ಎಲ್ಲ ಜೈನ ಧರ್ಮದ ತುಂಬ ಏನು ಕೆಟ್ಟದ್ದು ಬರ್ತದೋ ಅದೆಲ್ಲವನ್ನೂ ಕೂಡ ಇಲ್ಲಿ ವಿವರವಾಗಿ ವರ್ಣಿಸ್ತಾರೆ. ಈ ರೀತಿಯಾಗಿ ಅದನ್ನು ಸ್ವಲ್ಪ ಬಿಟ್ಟು ಮುಂದೆ ಹೋಗ್ತೀನಿ, ಯಾಕೆಂದರೆ ಇದು 50 ಪುಟ ಇದೆ, ನನಗೆ ಓದೋದಕ್ಕೆ 50 ನಿಮಿಷನೇ ಬೇಕಾಗಬಹುದು ಅಂತ ಕಾಣಿಸ್ತದೆ. ಆದ್ದರಿಂದ ಕಥೆಯನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಮತ್ತು ಇವೆಲ್ಲವೂ ಮತ್ತೆ ಪುನರುಕ್ತಿ ಆಗುವಂತಹ ವಿಷಯಗಳಾದ್ದರಿಂದ ಅಗ್ನಿಭೂತಿ ಋಷಿ ಆಕೆ ತಿಳಿಯುವಂತೆ ಧರ್ಮವನ್ನು ತಿಳಿಸಿದನು ಅಂತ ಇಟ್ಕೊಂಡ್ರೆ ಸಾಕು. ಕೆಲವು ವಿಷಯ ನಾವು ಓದಿದ್ದೀವಿ, ಪುಸ್ತಕ ಇದ್ದವರು ಒಂದಷ್ಟು ವಿಷಯ ಹೇಳಿದ್ರೆ ಸಾಕು.
ಆಗ ಅವಳು ಹೃದಯದಲ್ಲಿ ಮೃದುತ್ವವನ್ನು ತಾಳಿ ತನ್ನ ಜನ್ಮಾಂತರಗಳನ್ನು ಧರ್ಮವನ್ನು ಕೇಳಿ ತಿಳಿದುಕೊಂಡು ಸಂಸಾರದಲ್ಲಿಯೂ ತನ್ನ ಶರೀರದಲ್ಲಿಯೂ ಅತ್ಯಂತ ವೈರಾಗ್ಯಭಾವವು ಹೆಚ್ಚಾಗಲು ತನ್ನನ್ನು ತಾನೇ ಹಳೆದುಕೊಂಡಳು. ಪಾಪಕ್ಕೆ ಹೆದರಿ ಅಣುವ್ರತವೇ ಮೊದಲಾದ ಶ್ರಾವಕ ವ್ರತಗಳನ್ನು ಕೈಗೊಂಡಳು. ಆಗ ಅಗ್ನಿಬುದ್ಧಿ ಋಷಿಗಳು, ನೀನು ದೃಢವಾದ ವ್ರತವುಳ್ಳವಳಾಗೂ ನಿನ್ನ ಕರ್ಮ ನಾಶವಾಗಲಿ ಎಂದು ಆಶೀರ್ವದಿಸಿ ತಮ್ಮ ವಾಸಸ್ಥಾನಕ್ಕೆ ತೆರಳಿದರು. ಇತ್ತ ಹುಟ್ಟುಗುರುಡಿಯಾದ ಹೆಂಗಸು ಅಹಿಂಸೆ ಮೊದಲಾದ ವ್ರತಗಳನ್ನು ಸ್ವೀಕರಿಸಿ ತನ್ನ ಮನೆಗೆ ತೆರಳುತ್ತಿದ್ದಳು. ಆಗ ಅಷ್ಟರಲ್ಲಿ ರಾಜಪುರೋಹಿತನಾದ ಸೋಮಶರ್ಮ ಎಂಬುವವನು ತನ್ನ ಪರಿವಾರದೊಂದಿಗೆ ಮಹಾವೈಭವದಿಂದ ಹೆಚ್ಚಾದ ಪೂಜಾದ್ರವ್ಯಗಳನ್ನು ತೆಗೆದುಕೊಂಡು ತನಗೆ ಮಕ್ಕಳನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತಾ ಶಂಬರ ನಾಗಸ್ಥಾನಕ್ಕೆ ಹರಕೆಯನ್ನು ಒಪ್ಪಿಸಲು ಹೋಗುತ್ತಿದ್ದನು. ಅದನ್ನು ತನ್ನೊಡನೆ ಬರುತ್ತಿದ್ದ ಹೊಲೆಯರ ಹೆಂಗಸರು ಕಂಡು ತನಗೆ ವಿವರಿಸಿ ಹೇಳಲು ಆ ಕುರುಡಿಯು ಕೇಳಿ ಅದರಲ್ಲೇ ಮನಸ್ಸಿಟ್ಟು ತಾನು ಸತ್ತು ಅವರಿಗೆ ಹುಟ್ಟುವಂತಾಗಲಿ ಎಂದು ಮನದಲ್ಲಿ ಅಭಿಲಾಷೆಗೊಂಡು ಸಂಕಲ್ಪಿಸಿಕೊಂಡು ಮನೆಗೆ ಹೋದಳು. ಮನೆಯಲ್ಲಿ ಆಕೆ ಇರುತ್ತಾ ಅಂದಿನ ರಾತ್ರಿಯೇ ಹಾವು ಕಚ್ಚಿ ಸತ್ತಳು. ಚಂಪಾನಗರವನ್ನು ಆಳುವ ಚಂದ್ರವಾಹನನೆಂಬ ರಾಜನಿಗೆ ಚಂದ್ರಮತಿ ಎಂಬುವವಳು ಪಟ್ಟದ ರಾಣಿ. ಅವರ ಪುರೋಹಿತನು ಸೋಮಶರ್ಮನೆಂಬ ಭಟ್ಟನು. ಅವನ ಹೆಂಡತಿ ತ್ರಿವೇದಿ ಎಂಬಾಕೆ. ಆ ಇರುವರಿಗೆ ಇವಳು ನಾಗಶ್ರೀ ಎಂಬ ಹೆಸರಿನ ಮಗಳಾಗಿ ಹುಟ್ಟಿದಳು. ಇವಳು ಅತಿಶಯವಾದ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿಯಿಂದ ಕೂಡಿದವಳಾಗಿ ಜನರಿಗೆಲ್ಲ ಅತ್ಯಂತ ಸುಂದರಿಯಾಗಿ ಕಾಣಿಸುತ್ತಿದ್ದಳು. ನಾಗದೇವತೆಗಳಿಗೆ ಹರಕೆ ಸಲ್ಲಿಸಿ ಆಕೆಯನ್ನು ಪಡೆದುದರಿಂದ ಅವಳಿಗೆ ನಾಗಶ್ರೀ ಎಂದು ಹೆಸರನ್ನಿಟ್ಟರು. ಆಮೇಲೆ ಇತರ ಸೂರ್ಯಮಿತ್ರಾಚಾರ್ಯರು ಅಗ್ನಿಭೂತಿ ಋಷಿಗಳು ಚಂಪಾನಗರದಿಂದ ಹೊರಟರು. ಗ್ರಾಮ, ನಗರ, ಕೇಡ, ಕರವಡ, ಮಡಂಬ, ಪತ್ತನ, ದ್ರೋಣಾಮುಖಗಳನ್ನು ಸಂಚರಿಸುತ್ತಾ 7-8 ವರ್ಷಗಳು ಕಳೆಯಲು ಮರಳಿ ಚಂಪಾನಗರಕ್ಕೆ ಬಂದರು. ಆ ಪಟ್ಟಣದ ಹೊರಗಿನ ಉದ್ಯಾನದಲ್ಲಿ ಕಂಬಳನಾಗ, ಶಂಬರನಾಗ, ಪಾಂಡುಕನಾಗ ಎಂಬುದಾಗಿ ನಾಗರ ಹೆಸರನ್ನುಳ್ಳ ಮತ್ತು ಅವರು ಹಿಂದೆ ಇದ್ದ ನಾಗಸ್ಥಾನದಲ್ಲಿ ಅವರು ಬಂದು ಇದ್ದರು. ಈ ವೇಳೆಗೆ ಸರಿಯಾಗಿ ನಾಗಶ್ರೀಯು ನಾಗರ ಪಂಚಮಿಯಂದು ಮಂತ್ರಿಗಳ, ಹೆಗ್ಗಡೆಗಳ, ರಾಜರಂತಿರುವ ಶೆಟ್ಟಿಯರ ಹಾಗೂ ಮುಖ್ಯಸ್ಥರಾದ ಅಧಿಕಾರಿಗಳ ಹಲವು ಮಂದಿ ಹೆಣ್ಣು ಮಕ್ಕಳನ್ನು ಹೂಡಿಕೊಂಡು ಹೆಚ್ಚಾದ ಪೂಜಾ ವಸ್ತುಗಳನ್ನು ತೆಗೆದುಕೊಂಡು ನಾಗಸ್ಥಾನಕ್ಕೆ ಹೋದಳು. ನಾಗರನ್ನು ಪೂಜಿಸಿದಳು, ಸಾಷ್ಟಾಂಗ ವಂದನೆ ಮಾಡಿದಳು. ಸೂರ್ಯಮಿತ್ರಾಚಾರ್ಯರನ್ನು, ಅಗ್ನಿಭೂತಿ ಋಷಿಗಳನ್ನು ಕಂಡು ತನ್ನ ಪೂರ್ವ ಜನ್ಮದ ಸ್ಮರಣೆಯನ್ನು ತಾಳಿದಳು. ಅವಳು ಹಿಂದಿನ ಜನ್ಮದಲ್ಲಿ ಹೊಲತಿಯಾಗಿ ಹುಟ್ಟಿದ್ದುದನ್ನು ತಿಳಿದು ಆಚಾರ್ಯರ ಪಾದಕ್ಕೆ ಸಾಷ್ಟಾಂಗ ವಂದಿಸಿ ಕುಳಿತುಕೊಂಡಳು. ಆಗ ಆ ಹೆಂಗುಸನ್ನು ನೋಡಿ ಅಗ್ನಿಭೂತಿ ಋಷಿಗಳಿಗೆ ಬಹಳ ಪ್ರೀತಿಯುಂಟಾಗಿ ತಮ್ಮ ಗುರುಗಳಾದ ಸೂರ್ಯಮಿತ್ರಾಚಾರ್ಯರೊಡನೆ ಹೀಗೆ ಕೇಳಿದರು. ಸ್ವಾಮಿಗಳೇ, ಈ ಹೆಂಗುಸಿನ ಮೇಲೆ ನನಗೆ ಅತ್ಯಂತ ಪ್ರೀತಿ ಉಂಟಾಗಲು ಕಾರಣವೇನು? ಹೀಗೆ ಕೇಳಿದಾಗ ಸೂರ್ಯಮಿತ್ರಾಚಾರ್ಯರು ತಮಗಿದ್ದ ಅವಧಿಜ್ಞಾನವನ್ನು ಉಪಯೋಗಿಸಿ ಸಂಗತಿಯನ್ನು ತಿಳಿದು ಹೀಗೆ ಹೇಳಿದರು ಅಂತ. ಮತ್ತೆ ಅದೇ ಬರುತ್ತಲ್ಲ ಹಿಂದೆ, ಈ ಹೆಂಗುಸು ನಿಮ್ಮ ತಮ್ಮನಾದ ವಾಯುಭೂತಿಯ ಜೀವವು ಮತ್ತು ಅವಳು ಯಾವ್ಯಾವ ಜನ್ಮವನ್ನು ತಾಳಿದ್ಲು ಅಂತ ಈಗಾಗಲೇ ಇದು 3ನೇ ಸಲ ಬರ್ತಾ ಇರೋದು. ಅದರಿಂದ ನಿಮಗೆ ಈ ಕನ್ಯೆಯ ಮೇಲೆ ಹೆಚ್ಚಿನ ಪ್ರೀತಿ ಉಂಟಾಯಿತು ಅಂತ. ಹೀಗೆ ಸೂರ್ಯಮಿತ್ರಾಚಾರ್ಯರು ಹೇಳಿದ್ದೆಲ್ಲವನ್ನು ನಾಗಶ್ರೀ ಕೇಳಿ ಹಿಂದಿನ 5 ಜನ್ಮಗಳು ತನಗೆ ಕಣ್ಣೆದುರಿನಲ್ಲಿ ಕಂಡಂತೆ ತಿಳಿದು ಆಚಾರ್ಯರ ಪಾದಕ್ಕೆ ಸಾಷ್ಟಾಂಗ ವಂದಿಸಿ ಧರ್ಮವನ್ನು ಉಪದೇಶಿಸಬೇಕೆಂದು ಪ್ರಾರ್ಥಿಸಿ ಕೇಳಿ ತಿಳಿದು ಅಣುವ್ರತ ಮೊದಲಾಗುಳ್ಳ ಶ್ರಾವಕ ವ್ರತಗಳನ್ನು ಧರ್ಮದ ಕುರಿತು ಸರಿಯಾದ ತಿಳುವಳಿಕೆಯೊಂದಿಗೆ ಕೈಗೊಂಡು ವಂದಿಸಿ ತನ್ನ ಮನೆಗೆ ಹೊರಟಳು. ಆಗ ಸೂರ್ಯಮಿತ್ರಾಚಾರ್ಯರು, ಮಗಳೇ, ನಾವು ನಿನಗೆ ಉಪದೇಶಿಸಿಕೊಟ್ಟ ವ್ರತಗಳನ್ನು ನಿನ್ನ ತಂದೆ ಬಿಟ್ಟು ಬಿಡು ಎಂದು ಹೇಳಿದನಾದರೆ ಅದನ್ನು ಬೇರೆ ಕಡೆ ಬಿಟ್ಟು ಬಿಡದಿರು, ನಮ್ಮ ಬಳಿಗೆ ಬಂದು ನಾವು ಕೊಟ್ಟ ವ್ರತಗಳನ್ನು ನಮಗೆ ಒಪ್ಪಿಸಬೇಕು ಎಂದು ಹೇಳಲು ಹಾಗೆಯೇ ಮಾಡುವೆನು ಎಂದು ಆಕೆ ಮನೆಗೆ ತೆರಳಿದಳು. ಆಕೆಯ ಜೊತೆಯಲ್ಲಿದ್ದ ಹುಡುಗಿಯರು ಸೋಮಶರ್ಮ ಭಟ್ಟನಿಗೆ, ನಿಮ್ಮ ಮಗಳು ಋಷಿಗಳ ಬಳಿಯಲ್ಲಿ ಶ್ರಾವಕರ ವ್ರತಗಳನ್ನು ಸ್ವೀಕರಿಸಿಕೊಂಡು ಬಂದಿದ್ದಾಳೆ ಎಂದರು. ಆಗ ಭಟ್ಟನು ಕೇಳಿ, ಮಗಳೇ ನಾಗಶ್ರೀ, ನಾವು ಬ್ರಾಹ್ಮಣರಾಗಿದ್ದೇವೆ, ಲೋಕಕ್ಕೆಲ್ಲ ಶ್ರೇಷ್ಠರು, ಲೋಕದ ಜನರಿಂದ ಪೂಜಿಸಲ್ಪಡುವವರಾಗಿದ್ದೇವೆ, ನಮಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಆದುದರಿಂದ ಜೈನ ಸನ್ಯಾಸಿಗಳ ಧರ್ಮವನ್ನು ನಾವು ಸ್ವೀಕರಿಸಲಾಗದು, ಅದನ್ನು ಬಿಟ್ಟು ಬಿಡು ಎಂದನು. ಆಗ ನಾಗಶ್ರೀ ಹೀಗೆಂದಳು, ಅಪ್ಪ, ವ್ರತಗಳನ್ನು ನನಗೆ ಕೊಟ್ಟಿರುವ ಋಷಿಗಳಿಗೆ ಅವನ್ನು ಒಪ್ಪಿಸಿ ಬಿಟ್ಟು ಬರುವೆನು ಎನ್ನಲು ಹಾಗೆಯೇ ಮಾಡು ಎಂದು ಹೇಳಿ ಅವನು ಮಗಳ ಕೈಯನ್ನು ಹಿಡಿದುಕೊಂಡು ಇಬ್ಬರೂ ಋಷಿಗಳಲ್ಲಿಗೆ ವ್ರತಗಳನ್ನು ಹಿಂದಿರುಗಿಸುವುದಕ್ಕಾಗಿ ಹೋಗುತ್ತಿದ್ದರು. ಆಗ ಆ ಕಡೆಯಲ್ಲಿಯೇ ದಾರಿಯಲ್ಲಿಯೇ ಒಬ್ಬ ತೇಜೋವಂತನಾದ ಯುವಕನನ್ನು ಕೈ ಮುರಿಯುವಂತೆ ಹಿಂದಕ್ಕೆ ಬಿಗಿದು ಕಟ್ಟಿ ತಮಟೆಯೊಂದನ್ನು ಬಾರಿಸುತ್ತಾ ತಳ್ಳುತ್ತಾ ಕೊಲ್ಲಲು ಒಯ್ಯುತ್ತಿದ್ದರು. ಆ ಪಟ್ಟಣದ ಜನರು ಮುತ್ತಿಕೊಂಡು ನೋಡುತ್ತಾ ಒಟ್ಟಿಗೆ ಬರುತ್ತಿದ್ದರು. ಇದನ್ನು ನಾಗಶ್ರೀ ಕಂಡು ತನ್ನ ತಂದೆಯೊಡನೆ ಹೀಗೆ ಕೇಳಿದಳು, ಅಪ್ಪ, ಈತನನ್ನು ಯಾಕೆ ಕೊಲ್ಲಲು ಕೊಂಡೊಯ್ಯುತ್ತಿದ್ದಾರೆ ಕೇಳಿ. ಆಗ ಸೋಮಶರ್ಮನು ಕೊಲ್ಲುವುದಕ್ಕೆ ಒಯ್ಯುತ್ತಿದ್ದ ತಳಾರನನ್ನು ಕೇಳಿ ಆ ಸಂಗತಿಯೆಲ್ಲವನ್ನು ತಿಳಿದು ನಾಗಶ್ರೀಗೆ ಹೀಗೆಂದನು, ಈ ಪಟ್ಟಣದಲ್ಲಿ ಇಂದ್ರದತ್ತನೆಂಬ ಶ್ರೇಷ್ಠನ ಶೆಟ್ಟಿ 16 ಕೋಟಿ ಹೊನ್ನುಳ್ಳವನು. ಆತನ ಮಗನಾದ ವರಸೇನ ಎಂಬುವನು ಇವನು.
ಇವನು ಅಕ್ಷಧೂರ್ತ ಎಂಬುವನೊಡನೆ ಜೂಜಾಡಿ 1000 ದೀನಾರಗಳನ್ನು ಸೋತು ಈ ಸೋಲವನ್ನು ಕೊಡಲಾರದೆ ರಾಜಾಜ್ಞೆಯನ್ನು ಮೀರಿ ಹೋಗುತ್ತಿದ್ದನು. ತನಗೆ ತಡೆಯಾಗಿ ಇದ್ದಂತಹ ನಿರಪರಾಧಿಯಾದ ಅಕ್ಷಧೂರ್ತನನ್ನು ಕೊಂದನು. ಆದುದರಿಂದ ರಾಜನು ಇವನಿಗೆ ಮರಣದಂಡನೆಯನ್ನು ವಿಧಿಸಿದನು. ಆದುದರಿಂದ ಇವನನ್ನು ಕೊಲ್ಲಲು ಕೊಂಡು ಹೋಗುತ್ತಿದ್ದಾರೆ ಮಗಳು ಎಂದು ಹೇಳಿದನು. ಆಗ ನಾಗಶ್ರೀ ಹೇಳಿದಳು, ಹಾಗಾದರೆ ನಾನು ಋಷಿಗಳ ಬಳಿಯಲ್ಲಿ ವ್ರತವನ್ನು ಕೈಗೊಂಡಿದ್ದೇನೆ. ಸಾವಿಗೆ ಹೆದರಿ ಜೀವಿಗಳನ್ನು ಕೊಲ್ಲುವುದಿಲ್ಲ ಎಂಬ ಹಿಂಸಾ ವ್ರತವನ್ನು ಸ್ವೀಕರಿಸಿದ್ದೇನೆ. ಆ ವ್ರತವನ್ನು ಅವರಿಗೆ ಒಪ್ಪಿಸಿದೆನಾದರೆ ನಾನೂ ಬಿಡದೆಯೇ ಜೀವಿಗಳನ್ನು ಕೊಲ್ಲಬೇಕಾಗುತ್ತದೆ. ಆ ಜೀವಿಗಳನ್ನು ಕೊಂದರೆ ನನ್ನನ್ನು ಇವನಂತೆಯೇ ಕೈಗಳನ್ನು ಹೆಡೆಮುರಿ ಕಟ್ಟಿ ತಮಟೆಯನ್ನು ಹೊಡೆಯುತ್ತಾ ನಂಟರಾದ ನೀವೆಲ್ಲ ನೋಡುತ್ತಿರುವಂತೆಯೇ ಮಸಣಕ್ಕೆ ಕೊಂಡು ಹೋಗಿ ಶೂಲಕ್ಕೆ ಹಾಕಿ ಕೊಂದಾರು. ಹೀಗೆ ನಾಗಶ್ರೀ ಹೇಳಿದಾಗ ಅವಳ ತಂದೆ, ಮಗಳೇ, ಹಾಗಾದರೆ ಈ ಒಂದು ಅಹಿಂಸಾ ವ್ರತ ನಿನಗಿರಲಿ. ಉಳಿದ ವ್ರತಗಳೆಲ್ಲವನ್ನು ನಾವು ಹೋಗಿ ಆ ಜೈನ ಸನ್ಯಾಸಿಗೆ ಕೊಟ್ಟು ಬಿಡೋಣ ಎಂದು ನುಡಿದು ಅವರು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಮತ್ತೊಬ್ಬ ಗಂಡಸನ್ನು ಹಿಂದಿನಂತೆಯೇ ಕೊಲ್ಲಲು ಕೊಂಡು ಹೋಗುವುದನ್ನು ನಾಗಶ್ರೀ ಕಂಡಳು. ಕಾರಣವನ್ನು ತಿಳಿಯುವಂತೆ ಅವಳ ತಂದೆಗೆ ಹೇಳಲು ಅವನು ಕೇಳಿ ಹೀಗೆಂದನು, ಮಗಳೇ ಕೇಳು. ವೈನೈಕನೆಂಬ ಒಬ್ಬ ಮನುಷ್ಯನು ಒಂದು ವಸ್ತ್ರದಲ್ಲಿ ಓರ್ವ ಕನ್ಯೆಯ, ಓರ್ವ ಸೇವಕನ, ಓರ್ವ ಮುದುಕಿಯ ಹೀಗೆ 3 ಚಿತ್ರಕಥೆಗಳನ್ನು ತೋರಿಸಿ ಹೇಳಿ ಜನರನ್ನು ಮೋಸ ಮಾಡಿ ಬೆಲೆಗೆ ಕೊಳ್ಳುವ ಭತ್ತವನ್ನು ಕದಿಯುವನು. ಆ 3 ಕಥೆಗಳಲ್ಲಿ ಕನ್ಯೆಯ ಕಥೆಯನ್ನು ಹೇಳುವನು. ಅದು ಹೇಗೆಂದರೆ, ಕೌಶಂಬಿ ಎಂಬ ಪಟ್ಟಣದಲ್ಲಿ ಕೋಟಿ ಹೊನ್ನುಳ್ಳವನಾದ ಸುಮಿತ್ರನೆಂಬ ಸೆಟ್ಟಿ ಇದ್ದನು. ಅವನ ಮಗನಾದ ವಸುಮಿತ್ರನಿಗೆ ಹಾವು ಕಚ್ಚಿತು. ಅವನು ಸತ್ತನೆಂದು ಮಸನಕ್ಕೆ ಒಯ್ದು ಇಳಿಸಿದಾಗ ಅಲ್ಲಿಗೆ ಗರುಡನಾಭಿ ಎಂಬ ಮಂತ್ರವಾದಿ ಬಂದು ನೋಡಿ, ನಾನು ಇವನಿಗೆ ನಾಳೆ ಮಂತ್ರ ಪ್ರಯೋಗ ಮಾಡಿ ಬದುಕಿಸುವೆನು, ನೀವು ಹೆದರಬೇಡಿ. ಕಚ್ಚಿಸಿಕೊಂಡವನಿಗೆ ನೀವು ಇಲ್ಲಿಯೇ ರಾತ್ರಿ ಕಾವಲಾಗಿ ಇರಿ ಎಂದು ಹೇಳಿ ಹೋದನು. ಸುಮಿತ್ರ ಶೆಟ್ಟಿ 4 ಮಂದಿ ಒಳ್ಳೆಯವರಾದ ಯೋಧರನ್ನು ಕಾವಲಿರಿಸಿ ಹೋದನು. ಕಾವಲಾಗಿದ್ದ ಆ 4 ಮಂದಿ ವೀರರಲ್ಲಿ ಒಬ್ಬನು ರಾತ್ರಿಯಲ್ಲಿ ಕುರಿಯನ್ನು ಕದ್ದು ತರಲು ಹೋದನು, ಮತ್ತೊಬ್ಬನು ಕಟ್ಟಿಗೆ ತರಲು ಹೋದನು, ಮತ್ತೊಬ್ಬನು ಬೆಂಕಿ ತರಲು ಹೋದನು, ಇನ್ನೊಬ್ಬನು ಹಾವು ಕಚ್ಚಿದವನ ಬಳಿಯಲ್ಲಿ ಕಾವಲಾಗಿದ್ದನು. ಅಂತೂ ಆ 4 ಮಂದಿಯ ಕುರಿಯನ್ನು ಸುಟ್ಟು ತಿಂದರು. ಹೊತ್ತಾರೆಯ ವೇಳೆಗೆ ಸೂರ್ಯೋದಯವಾದಾಗ ಗರುಡನಾಭಿ ಎಂಬ ಮಂತ್ರವಾದಿ ಬಂದು ಡೋಲು ಹೊಡೆದು ಮಂತ್ರಪ್ರಯೋಗ ಮಾಡಿ ವಿಷವೇರಿದವನನ್ನು ಎಬ್ಬಿಸಿದರು. ಸುಮಿತ್ರ ಶೆಟ್ಟಿ ರಾತ್ರಿ ಕಾವಲಾಗಿದ್ದ 4 ಮಂದಿ ಯೋಧರಿಗೆ ಒಬ್ಬೊಬ್ಬರಿಗೆ 1000 ದೀನಾರ ನಾಣ್ಯಗಳ ಪೊಟ್ಟಣಗಳನ್ನು ಕೊಡಲು ನಿರ್ಣಯಿಸಿದನು. ತಾನು ಉಪ್ಪರಿಗೆಯ ಮೇಲೆ ಇದ್ದುಕೊಂಡು ಜನಸಂದಣಿಯ ನಡುವೆ ಅದನ್ನು ಬಿಸಾಡಿದನು. ಆ ಕಟ್ಟಾಳುಗಳಲ್ಲಿ ಒಬ್ಬನು ಪಟ್ಟಣವನ್ನು ತೆಗೆದುಕೊಂಡಿದ್ದರೂ ತನಗೆ ಸಿಕ್ಕಿಲ್ಲ ಎಂದು ಸುಳ್ಳಾಡಿದನು. ಆಗ ಸುಮಿತ್ರ ಶೆಟ್ಟಿ ರಾಜನಿಗೆ ವಿಜ್ಞಾಪನೆ ಮಾಡಿದನು, ನನ್ನ 1000 ದೀನಾರಗಳ ಕಟ್ಟು ಕಳೆದು ಹೋಗಿದೆ, ಅದನ್ನು ಪ್ರಭುಗಳು ವಿಚಾರಣೆ ಮಾಡಬೇಕು ಎಂದನು. ಆಗ ರಾಜನು ತಳಾರನನ್ನು ಕರೆದು, ಬೇಗನೆ ಕಳ್ಳನನ್ನು ಪತ್ತೆ ಹಚ್ಚು, ನಿನ್ನಿಂದ ಆಗದಿದ್ದರೆ ಕಳ್ಳನಿಗೆ ಮಾಡುವ ಶಿಕ್ಷೆಯನ್ನು ನಿನಗೆ ಮಾಡುವೆನು ಎಂದು ಗದರಿಸಿದನು. ತಳಾರನು ಕಳ್ಳನನ್ನು ಹುಡುಕಿ ಹಿಡಿಯಲಾರದೆ ಆ 4 ಮಂದಿ ಸುಭಟರನ್ನು ಮನೆಗೆ ಕರೆದುಕೊಂಡು ಬಂದನು. ಬೆದರಿದವನಾಗಿ ಶೂನ್ಯವಾದ ಮೋರೆಯುಳ್ಳವನಾಗಿ ಬಾಡಿ ಹೋಗಿ ಚಿಂತಿಸುತ್ತಿದ್ದನು. ಆಗ ಅವನ ಮಗಳು ಸುಮತಿ ಎಂಬುವವಳು, ಅಪ್ಪ, ನೀನು ಹೀಗೇಕೆ ದಿಕ್ಕು ತೋಚದೆ ಚಿಂತಿಸುತ್ತಿರುವೆ ಎಂದು ತಂದೆಯೊಡನೆ ಕೇಳಿದಳು. ಆಗ ಸುಮಿತ್ರನು ಆ ಸಂಗತಿಯೆಲ್ಲವನ್ನು ಮಗಳಿಗೆ ತಿಳಿಯುವ ಹಾಗೆ ಹೇಳಿದನು. ಅದಕ್ಕೆ ಆಕೆ, ಹೆದರಬೇಡಿ, ನಾನು ಇವರೆಲ್ಲರನ್ನು ವಿಚಾರಿಸಿ ಕಳ್ಳನನ್ನು ಹಣವನ್ನು ನಾಳೆ ನಿಮಗೆ ಒಪ್ಪಿಸುವೆನು, ನೀವು ಚಿಂತೆಯನ್ನು ಬಿಟ್ಟು ಬಿಡಿ ಎಂದೇ ರಹಸ್ಯವಾಗಿ ತಂದೆಗೆ ತಿಳಿಸಿ ತಂದೆಯನ್ನು ಸಮಾಧಾನಪಡಿಸಿದಳು. ಸುಮತಿ ರಾತ್ರಿಯಲ್ಲಿ ಕಳ್ಳರು ಯಾರೆಂದು ಪರೀಕ್ಷಿಸುವುದಕ್ಕಾಗಿ ಆ 4 ಮಂದಿ ಸುಭಟರ ಬಳಿಯಲ್ಲಿದ್ದು ಅವರಿಗೆ ಒಂದು ಕಥೆಯನ್ನು ಹೇಳಿದಳು. ಹೀಗೆ ಕತೆ ಒಳಗೊಂದು ಕತೆ, 2ನೇ PUCಗೆ ಸುಮತಿ ಹೇಳಿದ ಕತೆ ಅಂತ ಇದು ಕೂಡ ಪಠ್ಯ ಈ ಭಾಗ. ಒಬ್ರಿಗೊಬ್ರು ಕತೆ ಹೇಳಿ ಕತೆ ಒಳಗೊಂದು ಕತೆ ಆಗೋದ್ರಿಂದ ಕೂಡ ಇದು ತುಂಬ ದೊಡ್ಡ ಕತೆ ಆಗಿದೆ. ಈಗ ಸುಮತಿ ಹೇಳ್ತಾರೆ ಕತೆ ಏನಂದರೆ, ಪಾಟಳಿಪುತ್ರವೆಂಬ ಪಟ್ಟಣ, ಅಲ್ಲಿ ಸುದತ್ತನೆಂಬ ಶೆಟ್ಟಿ, ಅವನ ಮಗಳು ಸುಧಾಮೆ, ಇನ್ನೂ ಮದುವೆಯಾಗದವಳು. ಆಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಒಂದು ಮೊಸಳೆ ಹಿಡಿಯಿತು. ಬಹಳ ಭಯಪಟ್ಟು ದಡದಲ್ಲಿದ್ದ ಸೋದರ ಮೈದುನನಾದ ಧನದತ್ತ ಎಂಬುವನನ್ನು ಕಂಡು ನನ್ನನ್ನು ಬೇಗ ಬಿಡಿಸು ಎಂದಳು. ನಾನು ಕೇಳಿದುದನ್ನು ನೀನು ಕೊಡುವೆಯಾದರೆ ನಿನ್ನನ್ನು ರಕ್ಷಿಸುವೆನು ಎಂದು ಹೇಳಿ ಶಪಥ ಮಾಡಿ ಕೂಡಲೇ ನೀರಿಗಿಳಿದು ಮೊಸಳೆಯಿಂದ ಬಿಡಿಸಿದ ನಂತರ ಕನಿಕೆ, ಹೇಳು, ನೀನು ಏನನ್ನು ಬಯಸುತ್ತಿ, ಎಲ್ಲವನ್ನೂ ಕೊಡುವೆನು ಎಂದಾಗ, ನೀನು ಮದುವೆಯಾಗುವಾಗ ಮೊದಲ ದಿವಸದ ಅಲಂಕಾರವನ್ನು ನನಗೆ ಒಂದು ತೋರಿಸಬೇಕು ಎಂದು ತಿಳಿಸಿದನು. ಹಾಗೆಯೇ ಮಾಡುವೆನು ಎಂದು ಆಕೆ ಪ್ರತಿಜ್ಞೆ ಮಾಡಿದಳು. ಕೆಲ ಕಾಲ ಆದಾಗ ಅವಳಿಗೆ ಮದುವೆ ಆಗುತ್ತೆ. ಎಲ್ಲ ಆಭರಣಗಳಿಂದ ಅಲಂಕೃತಿಯಾಗಿ ಶೃಂಗಾರ ಮಾಡಿಕೊಂಡು ಸೊಬಗುಗಾರ್ತಿಯಾಗಿ ಮಧ್ಯರಾತ್ರಿ ವೇಳೆ ಮನೆಯಿಂದ ಹೊರಟಳು. ಇಲ್ಲಿ ನಾನು ಪಾಠ ಮಾಡುವಾಗ ತಮಾಷೆ ಮಾಡಿದೆ, ಪ್ರಶ್ನೆಗಳನ್ನು ಕೇಳಬಾರ್ದು ಅಂತ. ಯಾಕೆಂದರೆ ಮದುವೆ ಹಿಂದಿನ ದಿವಸ ಅಲಂಕಾರ ಮಾಡ್ಕೊಂಡು ಮಧ್ಯರಾತ್ರಿ ಒಬ್ಬ ಹುಡುಗಿ ಮನೆ ಬಿಟ್ಟು ಹೋಗಬಹುದು ಅನ್ನುವಂಥ ಕಾಲ ಅದು ಅಂಥೇಳಿ. ಆಮೇಲೆ ಧನದತ್ತ ಆಡುವ ಮಾತಿನಲ್ಲಿ 2 ಅರ್ಥ ಇದೆ. ಈಗ ನಾನು ಕೇಳಿದ್ದನ್ನು ಕೊಡುವೆಯಾದರೆ ಅಂಥೇಳಿ, ಅದೆಲ್ಲ ಈಗಿನ ಕಾಲದ ಹುಡುಗರಿಗೆ ಅರ್ಥ ಆಗುತ್ತೆ. ಈ ಕಥೆಯಲ್ಲಿ ಯಾವ ಒಳಸುಳಿಗಳು ಇರೋದಿಲ್ಲ ಅಂಥೇಳಿ. ತನ್ನ ಮೈದುನನಿದ್ದ ಅಂಗಡಿ ಕಡೆಗೆ ಆಕೆ ಹೋಗುವಾಗ ಒಬ್ಬ ಕಳ್ಳನ್ನು ಕಂಡು, ನೀನು ತೊಟ್ಟುಕೊಂಡಿರುವ ಆಭರಣಗಳೆಲ್ಲವನ್ನೂ ಕೊಟ್ಟು ಹೋಗು ಅಂತಂದಾಗ, ಇಲ್ಲ, ನಾನು ಈ ಥರ ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ವಾಪಸ್ ಬಂದಮೇಲೆ ಕೊಡ್ತೀನಿ ಅಂತಂತಾನೆ.
ಆಮೇಲೆ ನಾನು ಇಲ್ಲಿಗೆ ಬರುವವರೆಗೂ ಎಲ್ಲಿಯೂ ಹೋಗೋದಿರು ಅಂತ ಹೇಳಿ ನೋಡಿದ್ದು ಸ್ವಲ್ಪ ದೂರ ಮುಂದುವರಿದಳು. ಆಗ ತಳಾರನ್ನು ಕಂಡು, ಎಲೆ ಕೆಟ್ಟ ಮನುಷ್ಯಳೆ, ಈ ಹೊತ್ತಿಗೆ ಯಾವ ಕಡೆ ಹೋಗುತ್ತಿರುವೆ ಎಂದು ತಡೆದನು. ಅದಕ್ಕವಳು, ಒಂದು ಹಿರಿದಾದ ಮನೆಗೆಲಸವಿದೆ, ನನ್ನನ್ನು ತೊಂದರೆ ಪಡಿಸದೆ ಬಿಡುವಂತೆ ನಂಬಿಕೆ ಹೇಳಿ ಭಾಷೆ ಕೊಟ್ಟು ಮೂರನೇ ಅವನಾಗಿ ಬ್ರಹ್ಮರಾಕ್ಷಸ ಕಂಡು ಅವನಿಗೂ ಹೇಳ್ತಾಳೆ, ನನಗೆ ಹಿರಿದಾದ ಮನೆಗೆಲಸವಿದೆ, ಈಗಲೇ ಹೋಗಿ ಬರುತ್ತೇನೆ, ಬಂದು ನಿಮ್ಮ ಇಷ್ಟದಂತೆ ಮಾಡಿ ಅಂತ. ಆ 3 ಜನನೂ ಅವಳು ಗೊತ್ತಾಗದ ಹಾಗೆ ಅವಳನ್ನು ಹಿಂಬಾಲಿಸಿ ಹೋಗ್ತಾರೆ. ಅಷ್ಟರಲ್ಲಿ ಅವಳು ಮೈದುನನಾದ ಧನದತ್ತನು ಮಲಗಿದ್ದ ಅಂಗಡಿಗೆ ಹೋಗಿ ಬಾಗಿಲು ತೆಗೆಯಿರಿ ಎಂದಾಗ, ಬಾಗಿಲು ತೆಗೆಯಿರಿ ಎಂಬುವರು ಯಾರು ಎಂದು ಕೇಳು, ನಾನು ಸುಧಾಮಿ ಇಲ್ಲವೇ ಎಂದಳು. ಬಾಗಿಲು ತೆರೆದೊಡನೆ ಅವಳು ಅಂಗಡಿಯ ಒಳ ಹೊಕ್ಕಳು. ಆಗ ಧನದತ್ತನು, ಈ ಹೊತ್ತಿಗೆ ಯಾಕೆ ಬಂದೆ ಎಂದು ಕೇಳಿದನು. ಅದಕ್ಕೆ ಅವಳು, ನೀನಲ್ಲವೇ ನನ್ನಿಂದ ಭಾಷೆ ತೆಗೆದುಕೊಂಡದ್ದು, ನನ್ನ ಮದುವೆಯನ್ನು ಮೊದಲನೆಯ ದಿವಸದ ಅಲಂಕಾರವನ್ನು ತೋರಿಸಬೇಕೆಂದು ನೀನು ಕೇಳಿದ್ದಿ, ನಾನು ಆ ಪ್ರತಿಜ್ಞೆಯನ್ನು ಈಗ ಈಡೇರಿಸಲಿಕ್ಕಾಗಿ ಬಂದಿದ್ದೇನೆ. ಆಗ ಧನದತ್ತನು ಆಕೆಯ ರೂಪವನ್ನು ಮೆಚ್ಚಿ, ನೀನು ವಿದ್ಯಾಧರಿಯ ಅಥವಾ ದೇವತಾಸ್ತ್ರೀಯ ರೂಪವನ್ನು ಹೋಲುತ್ತಿರುವೆ ಎಂದು ಹೇಳಿ, ನೀನು ಪ್ರತಿಜ್ಞೆಯನ್ನು ನಡೆಸಿದೆ, ಒಳ್ಳೆಯದಾಯಿತು. ಈ ಹೊತ್ತಿಗೆ ನೀನು ಬಂದುದು ಒಳ್ಳೆಯದಲ್ಲ. ಮಧ್ಯರಾತ್ರಿಯಲ್ಲಿ ಕಳ್ಳರು, ತಲವಾರರು ತೊಂದರೆ ಕೊಡುವರು, ಬೇಗ ಹೋಗು ಎಂದು ನುಡಿದನು. ಈ ಮಾತೆಲ್ಲವನ್ನು ಆ 3 ಹೊರಗಿನಿಂದ ಕೇಳಿ ಮತ್ತೆ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ನಿಂತುಕೊಂಡರು. ಅವಳು ಮೊದಲು ರಾಕ್ಷಸನಲ್ಲಿಗೆ ಬಂದು, ನನ್ನ ಇಷ್ಟ ಬಂದಂತೆ ನನ್ನನ್ನು ಮಾಡು ಅಂತಾಳೆ. ಆಗ ಬ್ರಹ್ಮರಾಕ್ಷಸ ಹೇಳ್ತಾನೆ, ನೀನು ಸತ್ಯವಾದಿಯಾಗಿರುವೆ, ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ ಅಂತ ಇತ್ಯಾದಿ ಪದಗಳು ಮತ್ತೆ ಮತ್ತೆ ಬರ್ತವೆ. ನಿನ್ನನ್ನು ತಿಂದು ಯಾವ ದುರ್ಗತಿಗೆ ಹೋಗುವನು, ನಿನ್ನ ರೂಪವನ್ನು ಕೆಡಿಸಲಾರೆನು, ಆದುದರಿಂದ ಹೆದರದೆ ಹೋಗು ಎಂದು ಬಿಟ್ಬಿಡ್ತಾನೆ. ಅವಳು ತಳಾರನನ್ನು ಕಂಡು ಇಷ್ಟ ಬಂದಂತೆ ಮಾಡುವಂದಾಗ, ನೀನು ಕೆಟ್ಟ ಹೆಂಗಸೆಂದು ನಾನು ಮನಸ್ಸಿನಲ್ಲಿ ಭಾವಿಸಿದ್ದೆ, ನಿನ್ನಂಥ ಒಳ್ಳೆಯವರು ಯಾರೂ ಇಲ್ಲ, ಹೋಗು ತಾಯಿ. ಸುಧಾಮೆಯಿಂದ ಬಂದ ಕಳ್ಳ ತನ್ನ ಧರಿಸಿದ್ದನ್ನೆಲ್ಲ ಕೊಟ್ಟು ಅವನು ಕೊಡೋಕ್ಕೆ ಹೋಗ್ತಾಳೆ. ಆಗ ಅವನು, ನನಗೇನು ಇದು ಒಂದೇ ಜನ್ಮವೇ, ನಿನ್ನ ಕೈ ಆಭರಣಗಳನ್ನು ತೆಗೆದುಕೊಂಡು ನಾನೇನು ಸೂರ್ಯ ಚಂದ್ರ ನಕ್ಷತ್ರಗಳಿರುವ ತನಕ ಬದುಕಿರುವೆನೇ, ಎಣಿಕೆ ಮಾಡಿ ತೆಗೆದುಕೊಂಡ ಚಿನ್ನವು ಅಕ್ಷಯ ಸಂಪತ್ತಿನಂತೆ ನಾಶವಾಗದೆ ಇದ್ದೀತೆ, ನಿನ್ನ ಕೈಯಿಂದ ತೆಗೆದುಕೊಳ್ಳಲು ಹೋಗು ತಾಯಿ ಅಂತ. ಎಲ್ಲ ವಾಕ್ಯಗಳು ಹಳಗನ್ನಡದಲ್ಲಿ ಎಷ್ಟು ಸುಂದರವಾಗಿವೆ ಅಂತಂದರೆ, ಆ ಚಂದ್ರಾರ್ಕ ತಾರಾಂಬರಂ ಮಿರ್ಕುಮೆ, ಸೂರ್ಯಚಂದ್ರರು ಇವನ್ನೆಲ್ಲ ಅಲ್ಲಿ ಸಂದರ್ಭ ಬರೆಯಿರಿ ಅಂತ ಕೇಳೋ ಪದ್ಧತಿ ಇತ್ತು 2ನೇ PUCಗೆ. ಅಂತೂ 3 ಮದುಮಗಳನ್ನು ಹೋಗಲು ಹೇಳಿ ಮನಸ್ಸು ಕಳಿಸಿದರು. ಆಕೆ ತನ್ನ ಮನೆಗೆ ಹೋದಳು. ಈಗ ಇದನ್ನು ಹೇಳ್ತಾ ಇದ್ದಾಳೆ ಸುಮತಿ, ಆ ಕಳ್ಳರಿಗೆ 4 ಜನ ಇದ್ದಾರಲ್ಲ, ಯಾರು ಕದ್ರು ಗೊತ್ತಿಲ್ವಲ್ಲ, ಅದೇ ಹೆಣ ಕಾಯ್ಕೊಂಡು ಕೂತಿದ್ರಲ್ಲ 4 ಜನ, ದುಡ್ಡು ಬಂದರೂ ಬಂದಿಲ್ಲ ಅಂದ್ರಲ್ಲ, ಎಲೆ ಅಣ್ಣಂದಿರೇ, ಹೀಗೆ ಅವರಲ್ಲಿ ಒಳ್ಳೆಯವರು ಯಾರು ಅಂತ ಕೇಳ್ತಾಳೆ. ಆ ಸುಮತಿ ಎಂಬ ಕನ್ಯೆ ಆಗ ಅವರಲ್ಲಿ ಒಬ್ಬ ಕುರಿಯನ್ನು ರಾತ್ರಿಯಲ್ಲಿ ಕೊಂದವನು ಹೇಳ್ತಾನೆ, ಬ್ರಹ್ಮರಾಕ್ಷಸನು ಸುಧಾಮಿಯನ್ನು ತಿನ್ನದೇ ಕಳಿಸ್ತಾ, ಅದಕ್ಕೆ ಒಳ್ಳೆಯವನು ಅಂತ. ಬೆಂಕಿ ತರಕ್ಕೆ ಹೋಗಿದ್ನಲ್ಲ ಅವನು ಹೇಳ್ತಾನೆ, ಧನದತ್ತನು ಒಳ್ಳೆಯವನು, ಯಾಕೆಂದರೆ ಅವನು ಸೋದರ ಮೈದುನನಾಗಿದ್ದರೂ ತನ್ನ ಬಳಿಗೆ ಬಂದಂತಹ ಸೋದರ ಮಾವನ ಮಗಳನ್ನು ಅವನು ಮೋಹಗೊಳ್ಳದೆ ಅವಳನ್ನು ಬಿಟ್ಟ ಅಂತ. ಕಟ್ಟಿಗೆ ತರಲು ಹೋಗಿದ್ದವನು ಹೇಳ್ತಾನೆ, 1000 ದೀನಾರದ ಪುಟ್ಟಣವನ್ನು ಕದ್ದವನು ಅವನು. ಕಟ್ಟಿಗೆ ತರಲು ಹೋಗಿದ್ದ ಅವನು ಮದುಮಗಳ ಧರಿಸಿದ ತೊಡುಗೆಗಳೆಲ್ಲವನ್ನು ತೆಗೆದುಕೊಳ್ಳದೆ ಕಳುಹಿಸಿದ ಕಳ್ಳನು ಒಳ್ಳೆಯವನು. ಆಗ ಕಳ್ಳನ್ನು ಹೊಗಳಬೇಕಾದ್ರೆ ಇವನು ಕಳ್ಳ ಅಂತ ಅವಳು ಕಂಡುಹಿಡಿಬಿಡ್ತಾಳೆ ಸುಮತಿ. ಕಳ್ಳನಾಗಿರುವುದನ್ನು ತಿಳಿದು ಸ್ವಲ್ಪ ಹೊತ್ತು ಇದ್ದು ಆ ಮಾತುಗಳೆಲ್ಲವನ್ನು ಮರೆತಂತೆ ವರ್ತಿಸಿ ಎಲ್ಲರನ್ನೂ ಮೈಮರೆತು ನಿದ್ದೆ ಮಾಡಿಸಿದ ನಂತರ ಆ ಕಳ್ಳನನ್ನು ಎಬ್ಬಿಸಿ ರಹಸ್ಯದಲ್ಲಿ ಹೀಗೆಂದಳು, ನಿನ್ನನ್ನು ನಾನು ಪ್ರೀತಿಸಿದ್ದೇನೆ, ನನಗೆ ಬೇಕಾದಷ್ಟು ಆಭರಣವನ್ನು ಮಾಡಿಸಲು ತಕ್ಕ ಐಶ್ವರ್ಯ ನಿನ್ನಲ್ಲಿದ್ದರೆ ನಾನು ನಿನ್ನ ಹೆಂಡತಿಯಾಗಿ ನಿನ್ನ ಜೊತೆಯಲ್ಲಿ ಬರುವೆನು ಎಂದು ಕಪಟದಿಂದ ನುಡಿದು ಅವಳಿಗೆ ನಂಬಿಕೆ ಉಂಟು ಮಾಡ್ತಾನೆ. ಆಗ ಅವನು ಮೈಮರೆತವನಾಗಿ 1000 ದೀನಾರದ ಕಟ್ಟನ್ನು ತೆಗೆದುಕೊಟ್ಟು, ನಾನು ಇದರಲ್ಲಿ ನಿನಗೆ ಆಭರಣವನ್ನು ಮಾಡಿಸುವೆನು, ಬಾ ಇಬ್ಬರು ಹೋಗೋಣ ಎಂದನು. ಆಗ ಸುಮತಿ, ಹಾಗೆಯೇ ಮಾಡುವೆನು ಎಂದು ಚಿನ್ನದ ಕಟ್ಟನ್ನು ತೆಗೆದುಕೊಂಡು ತನ್ನ ತಂದೆ ನಿದ್ರಿಸುತ್ತಿದ್ದಲ್ಲಿಗೆ ಹೋಗಿ ಬೆರಳಿನಿಂದ ಎದುರಷ್ಟೇ ಮೈಮರೆತು ನಿದ್ರಿಸುತ್ತಿದ್ದಲ್ಲಿಗೆ ಹೋಗಿ ಬೆರಳಿನಿಂದ ಚುಚ್ಚಿ ಎಬ್ಬಿಸಿ ಅಂತೆ. ಎಷ್ಟು 12 ಶತಮಾನ ಆಯ್ತಲ್ವಿ ಮಡ್ಡಾರನ್ನೇ ಬರೆದು, ಎಷ್ಟು ಚೆನ್ನಾಗಿದೆ ಕನ್ನಡ ಅಂತ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದುದುಂಟು. ಆ ಪೊಟ್ಟಣವನ್ನು ತಂದೆಗೆ ಕೊಟ್ಟಳು. ಆತನು ಕಳ್ಳನನ್ನು 1000 ದೀನಾರಗಳ ಪೊಟ್ಟಣವನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಒಪ್ಪಿಸಿದನು. ಈ ರೀತಿಯಾದ ಚಿತ್ರಕಥೆಗಳನ್ನು ಜನರಿಗೆ ಹೇಳಿ ವೈನೈಕನೆಂಬ ಕಳ್ಳನು ಭತ್ತವನ್ನು ಕದಿಯುತ್ತಿದ್ದಾನೆ. ಎಲ್ಲಿಗೆ ಬಂತಂದರೆ ಅಲ್ಲಿಗೆ ಹೋಯಿತು ಆ ಕಳ್ಳ ಕತೆ. ಅದಕ್ಕಾಗಿ ಇದನ್ನು ಸುಮತಿ ಹೇಳಿದ ಕತೆ ಅಂತ ಹೇಳಿ ಎಲ್ಲೂ ಇಲ್ಲ, ಒಡ್ಡಾರಾದ್ಮೇಲೆ ಆ ಥರ ಕತೆ ಇವರೇ ಹಾಗೆ ಮಾಡಿದರು ಟೆಕ್ಸ್ಟ್ ಬುಕ್ ಕಮಿಟಿ. ಇನ್ನೂ ಆತನ ಕಥೆಗಳನ್ನು ಹೇಳುವ ನಿಮ್ಮ ಮಗಳಿಗೆ ಕೇಳು ಎಂದು ಸೋಮಶರ್ಮ ಭಟ್ಟನು ನಾಗಶ್ರೀಗೆ ಈ ರೀತಿಯಾಗಿ ಹೇಳಿದನು. ಧರ್ಮಪುರವೆಂಬ ಪಟ್ಟಣದಲ್ಲಿ ನಾಗದತ್ತನೆಂಬ ಸೆಟ್ಟಿಗಿದ್ದನು. ಅವನ ಆಳು ವೈನಾಕ ಎಂಬುವನು.
ಆತನು ಒಂದು ದಿನ ಒಬ್ಬನ ಗದ್ದೆಯನ್ನು ಉಳುತ್ತಿದ್ದನು. ಅವರಿಗೆ ಒಂದು ನಿಕ್ಷೇಪ ದೊರಕಿತು. ಅದನ್ನು ಮರೆಮಾಚುವುದಕ್ಕಾಗಿ ಅವನು ತನ್ನ ಹೆಂಡತಿಯ ಮನಸ್ಸನ್ನು ಪರೀಕ್ಷಿಸಲು ಬಯಸಿ ತಾನು ಗರ್ಭ ತಾಳಿದವನಂತೆ ನಟಿಸಿದನು. ಹೆಂಡತಿ ಕಂಡು ಹೊಟ್ಟೆಯಲ್ಲಿ ಏನಿದೆ ಎಂದು ಕೇಳಿದಳು. ಅದಕ್ಕೆ ಆತನು ಆ ಮಾತಿನಲ್ಲಿ ಏನು ಸುಮ್ಮಗಿರು ಎಂದನು. ಆದರೆ ಆಕೆ ಒತ್ತಾಯದಿಂದ ಕಿರುಚಾಡುತ್ತಾ ಮತ್ತೆಯೂ ಕೇಳಲು ಯಾರಿಗೂ ಹೇಳುವುದಿಲ್ಲವಾದರೆ ನಿನಗೆ ಹೇಳುವೆನು ಎಂದು ಹೀಗೆಂದನು. ಗಂಡಸರಿಗೆ ಆಗದಿರುವಂಥದ್ದು ನನಗೆ ಆಗಿದೆ ಎಂದು ಹೇಳಲು ಅದನ್ನು ಆಕೆ ಕೇಳಿ ಸಹಿಸಲಾರದೆ ಪಟ್ಟಣದ ಜನರೆಲ್ಲರೂ ತಿಳಿಯುವ ಹಾಗೆ ಹೇಳಿದಳು. ಎರಡನೆಯ ಕಥೆಯನ್ನು ಹೇಳಿ ಮೂರನೆಯ ಮುದುಕಿಯ ಕಥೆಯನ್ನು ಈ ರೀತಿಯಾಗಿ ಹೇಳತೊಡಗಿದಳು. ಹರಿಪುರಿ ಎಂಬ ಪಟ್ಟಣದಲ್ಲಿ ಗಂಭೀರೆ ಎಂಬೊಬ್ಬಳು ಮುದುಕಿ ಇದ್ದಳು. ಅವಳಿಗೆ ಹರಿಣಿ ಎಂಬ ಮಗಳಿದ್ದಳು. ಆಕೆಯನ್ನು ಜಯಂತ ಎಂಬ ಪಟ್ಟಣದಲ್ಲಿದ್ದ ವಸುದತ್ತನೆಂಬ ವ್ಯಾಪಾರಿಗೆ ಕೊಟ್ಟಲ್ಲಿ ಆಕೆ ಗರ್ಭಿಣಿಯಾಗಿ ಅವಳಿಗೆ ಕಡುಬನ್ನು ತಿನ್ನಬೇಕೆಂಬ ಬಯಕೆಯುಂಟಾಯಿತು. ತಾಯಿ ಹಲವು ವಿಧದ ಲಾಡುಗಳು, ಕಡುಬುಗಳು ಮುಂತಾಗಿರುವ ಹಲವು ತೆರೆದ ಭಕ್ಷ್ಯಗಳನ್ನು ಸಿದ್ಧ ಮಾಡಿಕೊಂಡು ಆ ಮುದುಕಿ ಗಂಭೀರಿಯು ಹರಿಪುರದಿಂದ ಹೊರಟು ತನ್ನ ಮಗಳಿದ್ದ ಊರಿಗೆ ಹೋಗುತ್ತಿದ್ದಳು. ಆಕೆ ಹೋಗುವ ದಾರಿಯಲ್ಲಿ 8 ಮಂದಿ ಕಳ್ಳರು ಎದುರಾದರು. ಅವರನ್ನು ಕಂಡು ಅವರೊಳಗೆ ಒಬ್ಬನನ್ನು ಹಿಡಿದು ಅತ್ತಳು, ನನ್ನ ಮಗ ನಿನ್ನನ್ನೇ ಹೋಲುತ್ತಿದ್ದ. ಅವನು ನನ್ನನ್ನಗಲೇ 12 ವರ್ಷವಾಯಿತು. ಎಲ್ಲಿಗೆ ಹೋದನೆಂದು ತಿಳಿಯದಾಗಿರುವೆನು. ಅವನನ್ನು ಕಾಣದೆ ರಾತ್ರಿಯೂ ಹಗಲು ನೆನೆಸಿ 10 ಕಣ್ಣುಗಳು ಊದಿಕೊಂಡಿವೆ. ಇಂದು ನನಗೆ ನಿನ್ನನ್ನು ಕಂಡಾಗ ಆತನು ಬಂದ ಹಾಗೆಯೇ ಸಂತೋಷವಾಯಿತು. ಮಗನೇ, ನೀವೆಲ್ಲರೂ ಬನ್ನಿ, ಹೋಗೋಣ. ಸಮೀಪದ ಊರಿಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಬಟ್ಟೆಯೊಟ್ಟು ವಿಶ್ರಾಂತಿ ತೆಗೆದುಕೊಂಡು ನಾಳೆ ಹೋಗಬಹುದು ಎಂದು ಅವರನ್ನು ಒಡಗೂಡಿಸಿಕೊಂಡು ಹೋಗಿ ಮಗಳ ಮನೆಗೆ ಬಂದು ಅವರಿಗೆಲ್ಲ ಬಿಸಿನೀರು ಸಿದ್ಧಪಡಿಸಿ ತಲೆಗೆ ಎಣ್ಣೆ ಹಚ್ಚಿಸಿ ಆ ಸ್ನಾನದ ಪಟ್ಟೆಯೊಡಿಸಿ ತಲೆಯ ಮೇಲೆ ಅವರು ಕುದಿಗಂಜಿಯನ್ನು ಹಾಕುತ್ತಿರುವಾಗ ಆ ಮುದುಕಿ ಮನೆಯ ಮೇಲ್ಗಡೆ ಹತ್ತಿ ಕಳ್ಳರು ಕಳ್ಳರು ಎಂದು ಗಟ್ಟಿಯಾಗಿ ಕೂಗಿದಳು. ಆಗ ಅವರೆಲ್ಲರೂ ಭಯಪಟ್ಟು ತಟಕ್ಕನೆ ಹಾರಿ ದಿಕ್ಕುಗೆಟ್ಟು ಓಡಿದರು. ನಮ್ಮನ್ನು ಈ ಮುದುಕಿ ವಂಚಿಸಿದಳು ಎಂದು ಹಗೆತನವನ್ನು ಹಿಡಿದಿದ್ದರು. ಇತ್ತ ಮುದುಕಿ ನೆಟ್ಟಗೆ ಇಂದಿನ ರಾತ್ರಿಯಲ್ಲಿ ಕಳ್ಳರು ಬರುವರೆಂದು ತಿಳಿದು ಹರಿತವಾದ ಕತ್ತಿಯನ್ನು ಹಿಡಿದಿದ್ದಳು. ಹೀಗಿರಲು ರಾತ್ರಿಯಲ್ಲಿ ಕಳ್ಳರು ಬಂದು ಆಕೆ ನಿದ್ದೆ ಮಾಡುತ್ತಿದ್ದ ಮನೆಗೆ ಕನ್ನ ಹಾಕಿದರು. ಆಗ ಕನ್ನದ ತೂತಿನ ಬಾಗಿಲಲ್ಲಿ ಅವಳ ಕತ್ತಿಯನ್ನು ಅಡ್ಡವಾಗಿ ಹಿಡಿದು ಇಟ್ಟುಕೊಂಡು ಒಳಗೆ ನುಗ್ಗುವ ಕಳ್ಳನ ಮೂಗನ್ನು ಕತ್ತರಿಸಿದಳು. ಅವನು ಹಿಂದೆ ತೆರಳಿ ತನಗೆ ಒಳನುಗ್ಗಲು ಅವಕಾಶವಿಲ್ಲ, ನೀನು ನುಗ್ಗು ಎಂದು ಇನ್ನೊಬ್ಬನಿಗೆ ಹೇಳಿ ಅವನನ್ನು ನುಗ್ಗಿಸಿದಾಗ ಅವನ ಮೂಗನ್ನು ಮುದುಕಿ ಕತ್ತರಿಸಿಬಿಟ್ಟಳು. ಆ ಕಳ್ಳನು ಬೇರೊಬ್ಬನನ್ನು ನುಗ್ಗಿಸಿದನು. ಹೀಗೆ ಸರದಿ ಪ್ರಕಾರವಾಗ ಎಲ್ಲ ಕಳ್ಳರ ಮೂಗನ್ನು ಕತ್ತರಿಸಲು ಅವರೆಲ್ಲರೂ ಮೂಗು ಕತ್ತರಿಸಿಕೊಂಡವರಾಗಿ ಹೊರಟು ಹೋದರು. ಅನಂತರ ಅವರು ಒಬ್ಬ ಇಂದ್ರಜಾಲಿಗನ ಮನೆಗೆ ಕನ್ನವೀಕಿ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೊತ್ತುಕೊಂಡು ಹೋಗಿ ಪಟ್ಟಣದ ಹೊರಗಿನ ಸ್ಮಶಾನದಲ್ಲಿ ಇಳಿಸಿದರು. ಕುರಿಯನ್ನು ಕದ್ದು ತಂದ 6 ಮಂದಿ ಕಳ್ಳರು ನಿದ್ರಿಸಿದರು. ಒಬ್ಬನು ಕುರಿಯನ್ನು ಕೊಂದು ಒಂದು ಜಾವದಷ್ಟು ಸಮಯ ಇದ್ದುಕೊಂಡು ಸುಡುಗಾಡಿನ ಬೆಂಕಿಯಲ್ಲಿ ಮಾಂಸದ ಅಡುಗೆಯನ್ನು ಮಾಡುತ್ತಾ ಇದ್ದವನಾಗಿ ಆ ಪೆಟ್ಟಿಗೆಯನ್ನು ತೆರೆದು ನೋಡಿದನು. ಆಗ ಅದರೊಳಗೆ ಇಂದ್ರಜಾಲಿಗರ ಗೊಂಬೆಗಳು, ಬಟ್ಟೆಗಳು ಕಾಣಿಸಿದವು. ಅವನ್ನು ತೆಗೆದುಕೊಂಡು ಒಂದು ಮುಖವಾಡವನ್ನು ಮಾಡಿ ತನ್ನ ಮುಖಕ್ಕೆ ಇಟ್ಟುಕೊಂಡು ಹುಲಿದೊಗಲನ್ನು ಧರಿಸಿ ಸ್ಮಶಾನದಲ್ಲಿ ಉರಿಯುತ್ತಿರುವ ಬೆಂಕಿಯ ಸಮೀಪ ನಿಂತುಕೊಂಡನು. ಅಷ್ಟರಲ್ಲಿ 6 ಮಂದಿ ಕಳ್ಳರು ಎಚ್ಚೆತ್ತು ಕಂಡು ಈ ಮುಖವಾಡವನ್ನಿಟ್ಟುಕೊಂಡವನನ್ನು ಬೇತಾಳನೆಂದು ಭಾವಿಸಿ ಹೆದರಿ ಪ್ರಾಣದ ಅಂಜಿಕೆಯಿಂದ ಓಡಿ ಹೋದರು. ಅವರು ಓಡುವುದನ್ನು ಕಂಡು ಆತನು ಮಾಂಸವನ್ನು ಹಿಡಿದುಕೊಂಡು ಅವರನ್ನು ಅನುಸರಿಸಿ ಬಂದನು. ಅವನನ್ನು ಎಷ್ಟೆಷ್ಟು ಮಟ್ಟಿಗೆ ಕಂಡರೂ ಅಷ್ಟು ಮಟ್ಟಿಗೆ ಬೇತಾಳನು ಬೆನ್ನಟ್ಟಿ ಬರುತ್ತಿದ್ದ ಎಂದು ಭಾವಿಸಿ ಓಡಿದರು. ಆಗ ಅವನು ಮುಖವಾಡವನ್ನು, ಹುಲಿದೊಗಲನ್ನು ತೆಗೆದು ಎಸೆದು ತನ್ನ ಹೆಸರನ್ನು ಹೇಳಿ ಅವರ ಭಯವನ್ನು ಪರಿಹರಿಸಿ ಜೊತೆ ಸೇರಿ ತಾನು ಮಾಡಿದ ಮಾಂಸದ ಅಡುಗೆಯನ್ನು ಅವರಿಗೆಲ್ಲ ಹಂಚಿಕೊಟ್ಟು ಅನಂತರ ಅವರೆಲ್ಲ ಒಂದಾಗಿ ಮುಂದೆ ಹೋಗುತ್ತಿದ್ದರು. ಇತ್ತ ಗಂಭೀರ ಎಂಬ ಮುದುಕಿ ಬೆಳಗಾಗಲು 3 ಗಂಟೆಗಳಿವೆ ಎಂಬ ಹೊತ್ತಿಗೆ ಎದ್ದು ಪಟ್ಟಣದಿಂದ ತನ್ನ ಊರ ಕಡೆಗೆ ಹೋಗುತ್ತಿದ್ದಳು. ಆಕೆ ಸಹಾಯಕರು ಯಾರೂ ಇಲ್ಲದುದರಿಂದ ಹೆದರಿ ಒಂದು ಆಲದ ಮರವನ್ನು ಏರಿಕೊಂಡಳು. ಆ ವೇಳೆಗೆ ಆ ಕಳ್ಳರು ಆಕೆ ಹತ್ತಿದ ಮರದ ಬುಡಕ್ಕೆ ಬಂದರು. ಅವರಲ್ಲೊಬ್ಬನು ದಾರಿಯಲ್ಲಿ ಬರುವ ಜನರನ್ನು ನೋಡುವುದಕ್ಕಾಗಿ ಮರದ ತುದಿಗೇರಿ ನೋಡುತ್ತಿದ್ದನು. ಅಷ್ಟರಲ್ಲಿ ಆತನು ಮರದ ಮೇಲೆ ಇದ್ದ ಮುದುಕಿಯನ್ನು ಕಂಡು ನೀನು ಯಾರು ಎಂದು ಕೇಳಿದನು. ಅದಕ್ಕೆ ಆಕೆ ನಾನು ಈ ಮರದಲ್ಲಿರುವ ಯಕ್ಷಿಣಿ ಎಂದಳು. ನನಗೆ ನೀನು ಹೆಂಡತಿಯಾಗುವೆಯಾ ಎಂದು ಆತನು ಕೇಳಿದಾಗ ಅವಳು ಒಂದು ರೀತಿಯಲ್ಲಿ ಆಗುವೆನು. ಈ ಮಾಂಸದ ತುಂಡನ್ನು ನೀನು ನಾಲಿಗೆಯಿಂದ ಹಿಡಿದು ನನ್ನ ಬಾಯಿಯಲ್ಲಿ ಇಡುವೆಯಾದರೆ ನಾನು ನಿನಗೆ ಹೆಂಡತಿಯಾಗುವೆನು ಎಂದಳು. ಆತನು ನಾಲಿಗೆಯಿಂದ ಮಾಂಸದ ತುಂಡನ್ನು ಅವಳ ಬಾಯಲ್ಲಿಡುವಾಗ ಅವನ ನಾಲಿಗೆ ಹರಿದು ಹೋಗುವಂತೆ ಕಚ್ಚಿಬಿಟ್ಟಳು. ಅವನು ಕೂಗಾಡಿಕೊಂಡು ಬಿದ್ದು ಬಿಟ್ಟನು. ಕಳ್ಳರೆಲ್ಲೋ ಹೆದರಿ ಓಡತೊಡಗಿದರು. ಆಗ ಮುದುಕಿ ಹೇಳಿದಳು, ನೀವು ಕದ್ದುದರಲ್ಲೆಲ್ಲ 8ನೇ 1 ಅಂಶವನ್ನು ನನಗೆ ತಂದು ಈ ಮರದ ಪೊಟರೆಯಲ್ಲಿಟ್ಟು ಹೋಗುವಿರಾದರೆ ಬದುಕುವಿರಿ, ಅದಲ್ಲವಾದರೆ ಸಾಯುವಿರಿ. ನಾನು ನಿಮ್ಮೆಲ್ಲರನ್ನೂ ತಿಂದು ಬಿಡುವೆನು. ಹೀಗೆ ಹೇಳಿದಾಗ ಕಳ್ಳರು ಹೆದರಿ ಹಾಗೆಯೇ ಮಾಡಬೇಕು ಎಂದು ಒಪ್ಪಿಕೊಂಡರು. ಅವರು ಕಳ್ಳತನ ಮಾಡಿದಾಗಲೆಲ್ಲ 8ನೇ 1 ಅಂಶವನ್ನು ಮರದ ಪೊಟರೆಯಲ್ಲಿ ಇಟ್ಟು ಪ್ರತಿದಿನವೂ ಹೋಗುತ್ತಿದ್ದರು. ಆ ಮುದುಕಿ ತನ್ನ ಊರಿನಿಂದ ಬಂದು ಪೊಟರೆಯಲ್ಲಿದ್ದ ದ್ರವ್ಯವನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ಹಾಗೆಯೇ 8 ಮಂದಿ ಕಳ್ಳರನ್ನು ಮುದುಕಿ ಹಿಡಿದು ಆಳಿದಳು ಎಂಬ ಕಥೆಗಳನ್ನು, ಇಂತೂ ಇವೇ ಮೊದಲಾದ ಚಿತ್ರಕಥೆಗಳನ್ನು ವಸ್ತ್ರದಲ್ಲಿ ಬರೆದು ಜನರಿಗೆ ತೋರಿಸಿ ಹೇಳುತ್ತಾ ಭತ್ತವನ್ನು ಕದಿಯುತ್ತಿರುವ ಈತನ ವೈನೈಕನೆಂಬ ಕಳ್ಳನು. ಇನ್ನೊಬ್ಬನು ವೈಕನೆಂಬ ಕಳ್ಳನು. ಇವನು ವೈನೈಕ ಎಂಬುವನಲ್ಲಿ ಆಸಕ್ತರಾಗಿ ಕೇಳುತ್ತಿರುವ ಜನರ ಯೋಚನೆ ಬೇರೆ ಕಡೆ ಇರುವ ವೇಳೆಗೆ 60 ಬಳ್ಳವನ್ನು 20 ಬಳ್ಳ ಎನ್ನುತ್ತಾ ಅಳೆಯುವನು.
ಮತ್ತೊಬ್ಬನು ವ್ಯೋಮಕನೆಂಬ ಕಳ್ಳನು. ಅವನು ವೈನೈಕನು ಕದ್ದ ಧಾನ್ಯವನ್ನೆಲ್ಲ ಅಲ್ಲೇ ನೆಲಮನೆಯ ಒಳಗಿದ್ದುಕೊಂಡು ಸ್ವಲ್ಪ ಚಿಕ್ಕದಾಗಿರುವ ತೂತಿನ ಬಾಯಿಯೊಳಗೆ ಭತ್ತವನ್ನು ಬರುವಂತೆ ಮಾಡಿ ಅಪಹರಿಸುವನು. ಹೊರಗೆ ಅಳತೆ ಮಾಡಿದ ಭತ್ತವನ್ನು ನೋಡುವಾಗ ಕಡಿಮೆಯಾಗುವಂತೆ ಮಾಡಿ ಈ 3 ಕಳ್ಳರು ಒಂದಾಗಿ ಭತ್ತವನ್ನು ಕದ್ದುಕೊಂಡು ಮಾರುತ್ತಿದ್ದರು. ಈ ರೀತಿಯಾಗಿ ಆ 3ರಿಗೂ ಸ್ವಲ್ಪ ಕಾಲ ಕಳೆಯಲು ಮತ್ತೊಂದು ದಿನ ಕೌಶಲವೆಂಬ ಊರಿನ ಗೌಡನಾದ ಜಗದ್ಗೃಹ ಎಂಬುವವನು ತನ್ನ ಭತ್ತವನ್ನು ಮಾರುವುದಕ್ಕಾಗಿ ಚಂಪಾನಗರಕ್ಕೆ ಕೊಂಡು ಹೋದನು. ಭತ್ತವನ್ನು ಅಳೆಯುವ ವೇಳೆಗೆ ಆ 3ರ ಕಳ್ಳತನವು ಪ್ರಕಟವಾಗಲು ರಾಜನ ತನಕವೂ ಸುದ್ದಿ ಹೋಯಿತು. ರಾಜನು ಇವರನ್ನು 3ರನ್ನು ಕೊಲ್ಲಲು ಆಜ್ಞೆ ಮಾಡಿದನು. ಆದುದರಿಂದ ಇವರನ್ನು ಕೊಲ್ಲಲು ಒಯ್ಯುತ್ತಿದ್ದಾರೆ ಮಗಳೇ. 2ನೇ ಕಥೆ. ಅವಳು 2ನೇ ವ್ರತವನ್ನು ಬಿಡುವುದಕ್ಕಾಗಿ ಎಂದು ಸೋಮಶರ್ಮನ ಮಗಳಾದ ನಾಗಶ್ರೀಗೆ ಹೇಳಿದನು. ಆಗ ಅವಳು ಈ ರೀತಿಯಾದ ದುಃಖಕ್ಕೆ ಹೆದರಿ ಸುಳ್ಳನ್ನು ಕಳ್ಳತನವನ್ನು ಬಿಟ್ಟಿದ್ದೇನಪ್ಪ ಎಂದು ಹೇಳಿದಳು. ಹಾಗಾದರೆ ಆ 2 ವ್ರತಗಳು ನಿನಗಿರಲಿ ಮಗಳೇ ಎಂದು ಸೋಮಶರ್ಮನ ಹೇಳಲು ಆಕೆ ಹಾಗೆಯೇ ಮಾಡುವೆನು ಎಂದಳು. ಆಮೇಲೆ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಗಂಡ ಹೆಂಡತಿ ಇಬ್ಬರನ್ನು ಒಟ್ಟಿಗೆ ಕೈ ಮುರಿಯುವಂತೆ ಹಿಂದಕ್ಕೆ ಕಟ್ಟಿಕೊಂಡು ಹೋಗುವುದನ್ನು ನಾಗಶ್ರೀ ಕಂಡಳು. ಅವರು ಏನು ತಪ್ಪು ಮಾಡಿದ್ದಾರೆ ಕೇಳಿ ಎಂದು ತಂದೆಗೆ ತಿಳಿಸಲು ಆದನು. ಅದೆಲ್ಲವನ್ನೂ ಕೇಳಿ ತಿಳಿದುಕೊಂಡು ಮಗಳಿಗೆ ಹೀಗೆ ಹೇಳಿದನು. ಚಂಪಾನಗರದ ಹತ್ತಿರ ಶ್ವೇತಪುರವೆಂಬ ಪಟ್ಟಣವಿದೆ. ಅಲ್ಲಿ ಮತ್ಸ್ಯನೆಂಬ ವರ್ತಕನಿದ್ದನು. ಅವನಿಗೆ ಜೈಸೆ ಎಂಬುವಳು ಹೆಂಡತಿ. ಇವರಿಗೆ ನಂದ ಮತ್ತು ಬೋಧ ಎಂಬಿಬ್ಬರು ಮಕ್ಕಳಿದ್ದರು. ಅದಲ್ಲದೆ ಆ ಪಟ್ಟಣದಲ್ಲಿ ಸೂರದತ್ತನೆಂಬ ವರ್ತಕನಿಗೂ ಅವನ ಪತ್ನಿಯಾದ ವಸುದತ್ತೆಗೂ ಮೋದಾಳಿ ಎಂಬ ಮಗಳಿದ್ದಳು. ಆಕೆ ತಾಯಿಯ ಗರ್ಭದಲ್ಲಿರುವಾಗಲೇ ಸೋದರ ಮಾವನ ಮಗನಾದ ನಂದ ಎಂಬುವನಿಗೆ ಕೊಡೋಣ ಎಂದು ಆ ದಂಪತಿಗಳು ಆಡಿಕೊಂಡರು. ಹೀಗೆಯೇ ಕಾಲ ಕಳೆಯಲು ನಂದನು ಒಂದು ದಿವಸ ಹಣವನ್ನು ಸಂಪಾದಿಸುವ ಕಾರಣಕ್ಕಾಗಿ ಸುವರ್ಣ ದ್ವೀಪಕ್ಕೆ ಹೋಗಲು ಸಿದ್ಧನಾಗಿ ತನ್ನ ಮಾವನಿಗೆ ಹೀಗೆಂದನು. ನಾನು 12 ವರ್ಷಗಳವರೆಗೂ ಬಾರದಿದ್ದರೆ ನಿಮ್ಮ ಮಗಳನ್ನು ನನ್ನ ಚಿಕ್ಕ ತಮ್ಮನಾದ ಬೋಧನಿಗೆ ಕೊಡಿ. ಹೀಗೆ ಹೇಳಿ ತೆರಳಿದನು. ಈ ರೀತಿಯಾಗಿ ಹಲವು ಕಾಲ ಕಳೆಯಿತು. 12 ವರ್ಷಗಳು ಪೂರ್ಣವಾದಾಗ ನಂದನು ಬಂದಿಲ್ಲ ಎಂದು ಮಗಳನ್ನು ಬೋಧನಿಗೆ ದಾರಿಯೆರೆದು ಕೊಡುವ ಸಂದರ್ಭದಲ್ಲಿ ನಂದನು ಬಂದು ಬಿಟ್ಟನು. ಆಗ ಆತನಿಗೆ ಕೊಡಲು ಉದ್ಯುಕ್ತರಾಗಲು ನಂದನು ತಮ್ಮನ ಹೆಂಡತಿಯನ್ನು ನನಗೆ ಸ್ವೀಕರಿಸಲು ಬರುವುದೇ ಎಂದು ಹೇಳಿದನು. ಆಕೆಯನ್ನು ಸ್ವೀಕರಿಸದಾದನು. ಬೋಧನು ನಾನು ಅಣ್ಣನ ಹೆಂಡತಿಯನ್ನು ಹೇಗೆ ಸ್ವೀಕರಿಸುವೆನು ಎಂದನು. ಆತನೂ ಸ್ವೀಕರಿಸಲಿಲ್ಲ. ಹೀಗೆ ಇಬ್ಬರೂ ಬಿಟ್ಟ ಕಾರಣ ಮೋದಾಳಿ ತನ್ನ ತಾಯಿಯ ಮನೆಯಲ್ಲಿಯೇ ಇದ್ದಳು. ಆ ಪಟ್ಟಣದಲ್ಲಿ ನಾಗದತ್ತ ಎಂಬ ವರ್ತಕನಿದ್ದನು. ಆತನ ಪತ್ನಿ ಗಂಗೆ. ಆ ಇಬ್ಬರಿಗೆ ಮಗನು ನಾಗಸೂರ. ಅವನಿಗೆ 8 ಮಂದಿ ಹೆಂಡಿರು. ಅವನು ಹೆಂಡಿರಲ್ಲಿ ತೃಪ್ತನಾಗದೆ ಮೋದಾಳಿಯೊಂದಿಗೆ ಗುಟ್ಟಾಗಿ ಸೇರುತ್ತಿದ್ದನು. ಒಂದು ದಿವಸ ನಾಗಸೂರನು ಮೋದಾಳಿಯನ್ನು ಕೂಡಿಕೊಂಡು ಚಂಪಾನಗರಕ್ಕೆ ಬಂದನು. ಕಾವಲುಗಾರನು ಕಂಡು ಇಬ್ಬರನ್ನು ಹಿಡಿದು ಅರಸನಿಗೆ ತೋರಿಸಿದನು. ಅರಸನು 2 ಕಾದ ಕಬ್ಬಿಣದ ಪ್ರತಿಮೆಗಳನ್ನು ಒಪ್ಪುವ ಶಿಕ್ಷೆಯನ್ನು ಕೊಟ್ಟನು. ಅದರಂತೆ ಅವರಿಬ್ಬರನ್ನು ಕೊಲ್ಲಲು ಕೊಂಡೊಯ್ಯುತ್ತಿದ್ದಾರೆ ಮಗಳೇ ಎಂದು ಸೋಮಶರ್ಮನು ಹೇಳಿದರು. ಆಗ ನಾಗಶ್ರೀ ನಾನು ಇಂತಹ ಭಯಂಕರ ಸಂಗತಿಗೆ ಹೆದರಿ ಬೇರೆ ಗಂಡಸರ ಸಂಸರ್ಗವನ್ನು ಬಿಟ್ಟಿದ್ದೇನೆ ಎಂದಳು. ಹಾಗಾದರೆ ಈ ವ್ರತವೂ ನಿನಗಿರಲಿ ಎಂದು ಸೋಮಶರ್ಮನು ಹೇಳುತ್ತಾ ಇನ್ನುಳಿದ ವ್ರತಗಳನ್ನು ಬಿಸಾಡು ಎಂದು ಹೇಳಿ ಸ್ವಲ್ಪ ದೂರ ಹೋದರು. ಮತ್ತೊಬ್ಬ ಗಂಡಸನ್ನು ಕೊಲ್ಲಲು ಒಯ್ಯುತ್ತಿರುವುದನ್ನು ಕಂಡು ಅಪ್ಪ ಇವನನ್ನು ಏಕೆ ಕೊಲ್ಲುತ್ತಿದ್ದಾರೆ ಎಂದು. ಈ ಕೊಲ್ಲಲ್ಪಡುವ ಮನುಷ್ಯನು ರಾಜರ ಹಸುಗಳ ಮಂದೆಯನ್ನು ಕಾಯತಕ್ಕವನು, ವೀರಪೂರ್ಣ. ರಾಜನು ಒಮ್ಮೆ ಇವನ ಮೇಲೆ ಪ್ರೀತಿಪಟ್ಟು ತನ್ನ ಆಕಳ ಮಂದೆಯೊಳಗೆ ಚೆನ್ನಾಗಿರುವ 10 ಕರೆವ ಹಸುಗಳನ್ನು 3,000 ಕಂಡುಗ ಭತ್ತವನ್ನು ಲೆಕ್ಕ ಮಾಡಿಕೊಟ್ಟನು. ವೀರಪೂರ್ಣನ ಆ ಸಲುಗೆಯಿಂದ ರಾಜನು ತನಗೆ ಕೊಟ್ಟಿದ್ದಾನೆಂದು ಹೇಳಿಕೊಂಡು ಅಧೀನ ರಾಜರ, ಅಧಿಕಾರಿಗಳ ಹಾಗೂ ಅರಸಿಯರ ಆಕಳುಗಳೊಳಗೆ ಉತ್ತಮವಾದ ಎಮ್ಮೆಗಳನ್ನು ಹಸುಗಳನ್ನು ಆಯ್ದುಕೊಂಡು ಮಂದೆಯೊಳಗೆ ಸೇರಿಸಿಕೊಳ್ಳುತ್ತಿದ್ದನು. ದುರಾಶೆಗೆ ವಶನಾಗಿ ಹಸುಗಳೆಲ್ಲವನ್ನೂ ರಾಜಭಂಡಾರಕ್ಕೆ ಸೇರಿದ್ದೆಂದು ಹೊರಗೆ ಹೋಗಲಾರದೆಂದು ಹೆದರಿಸಿ ಅನುಭವಿಸುತ್ತಿದ್ದನು. ಮತ್ತೊಂದು ದಿನ ವೀರಪೂರ್ಣನು ಮಹಾರಾಣಿಯ ಹಸುಮಂದಿಯಲ್ಲಿ ಶ್ರೇಷ್ಠವೆನಿಸಿದ ಕಾಮಧೇನುವನ್ನು ವಶಪಡಿಸಿಕೊಂಡನು. ಅರಸಿಯು ನನ್ನ ಕಾಮಧೇನುವನ್ನು ವೀರಪೂರ್ಣನು ಕೊಂಡು ಹೋಗಿದ್ದಾನೆ ಎಂದು ರಾಜನಿಗೆ ಹೇಳಿದಳು. ರಾಜನು ನಮ್ಮ ಎಮ್ಮೆಗಳನ್ನು ಹಸುಗಳನ್ನು ವೀರಪೂರ್ಣನು ತೆಗೆದುಕೊಂಡನು ಎಂದು ಅರಸಿಯರು ಪಟ್ಟಣದ ಜನರೂ ಹೇಳಿದರು. ಆಗ ರಾಜನು ಇವನು ನಾನು ಕೊಟ್ಟದರಲ್ಲಿ ತೃಪ್ತಿಪಡಲಿಲ್ಲ, ಜನರ ಹಸುಗಳನ್ನು ವಶ ಮಾಡಲು ಉದ್ಯುಕ್ತನಾಗಿದ್ದಾನೆ, ಇವನು ಮಹಾಜಿಪುಣನು, ಅತೃಪ್ತನು, ಇವನನ್ನು ಕೊಂದಿಕ್ಕಿ ಎಂದು ತಳಾರನಿಗೆ ಆಜ್ಞೆ ಮಾಡಿದನು. ಇದು ಕತೆ. ಅದರಿಂದ ನಾಗಶ್ರೀ ಹೇಳ್ತಾಳೆ, ಅಹಿಂಸೆ, ಸತ್ಯ, ಆಸ್ತೇಯ, ಪರದಾರ ನಿವೃತ್ತಿ, ಮಿತಿಯುಳ್ಳ ಸ್ವೀಕರಣ ಎಂಬ 5 ಅಣುವ್ರತಗಳನ್ನು ಸ್ವೀಕರಿಸುತ್ತೇನೆ. ಋಷಿಗಳಿಗೆ ಹಿಂದಕ್ಕೆ ಕೊಟ್ಟರೆ ಈ ರೀತಿ ನನಗೂ ಶಿಕ್ಷೆಯಾಗುವುದು ಅಂದಾಗ ಸೋಮಶರ್ಮ ಈ 5 ಅಣುವ್ರತಗಳನ್ನು ಅನುಸರಿಸಿಕೊಂಡು ದೃಢವಾದ ವ್ರತ ಉಳ್ಳವಳಾಗು, ಒಳ್ಳೆಯ ವ್ರತದವಳಾಗು ಮಗಳೇ. ಇದನ್ನು ನೀನು ಅವರಿಗೆ ಒಪ್ಪಿಸುವುದು ಬೇಡ. ಹೇಗಿದ್ದರೂ ಆ ನಾಚಿಕೆಗೇಡಿಯು ಬತ್ತಲೆಯಾಗಿರುವವನಾದ ಜೈನ ಸನ್ಯಾಸಿಗೆ ಹೋಗಿ ಅವನನ್ನು ಕಂಡು ಮಾತಾಡಿ ಪೀಡಿಸಿ ಬರೋಣ ಬಾ ಮಗಳೇ ಎಂದನು. ಅವನು ಮಗಳನ್ನು ಕೂಡಿಕೊಂಡು ಋಷಿಗಳಲ್ಲಿಗೆ ಹೋಗಿ ಕಂಡು ದೂರದಲ್ಲಿ ಇದ್ದು, ಎಲೆಯ ತಪಸ್ವಿಯೇ, ನನ್ನ ಮಗಳಿಗೆ ನಿಮ್ಮ ವ್ರತಗಳನ್ನು ಯಾಕೆ ಕೊಟ್ಟಿರಿ ಎನ್ನಲು ಸೂರ್ಯಮಿತ್ರ ಋಷಿಗಳು, ನಿಮ್ಮ ಮಗಳಿಗೆ ಯಾಕೆ ಕೊಡುತ್ತೇವೆ, ನಮ್ಮ ಮಗಳಿಗೆ ವ್ರತವನ್ನು ಕೊಟ್ಟೆವು. ನಾಗಶ್ರೀನು ಇತ್ತ ಬಾ ಎಂದು ಕರೆದರು. ಆಕೆ ಹೋಗಿ 2 ಋಷಿಗಳ ಕಾಲುಗಳನ್ನು ಹಿಡಿದು ಅವರಲ್ಲಿ ಇದ್ದುಕೊಂಡಳು. ಆಗ ಸೋಮಶರ್ಮ ಭಟ್ಟನು ಆಶ್ಚರ್ಯಪಟ್ಟು ಒಲಗಾಡದೇ ಇದ್ದನು.
ಅವನನ್ನು ಕುರಿತು ಋಷಿಗಳು, ಎಲೆ ಕೆಟ್ಟ ಬ್ರಾಹ್ಮಣನೇ, ರಾಜರಿಗೆ ಹೇಳಿ ನೀನು ಅಲುಗಾಡುವ ಮೊದಲೇ ಈ ಸ್ಥಳದಿಂದ ತೊಲಗು ಎಂದರು. ಸೋಮಶರ್ಮನು ಅಲ್ಲಿಂದ ಎದ್ದು ಹೋದನು. ದೊಡ್ಡದೊಂದು ಚಿಗುರನ್ನು ಹಿಡಿದು ಬ್ರಾಹ್ಮಣನಿಗೆ ಅನರ್ಥವಾಯಿತು ಬೋ ಎಂದು ಅಳುತ್ತಾ ಅಂಗಡಿಯ ಜನರಿಗೆಲ್ಲ ಮೊರೆ ಇಡುತ್ತಾ ಅರಮನೆಗೆ ಹೋಗಿ, ಮಹಾರಾಜನೇ, ಬತ್ತಲೆ ಸನ್ಯಾಸಿಗಳಿಂದ ಸುಲಿಗೆಗೆ ಒಳಗಾದೆನು. ನನ್ನ ಮಗಳಾದ ನಾಗಶ್ರೀಯನ್ನು ಅವರು ಕೊಂಡು ಹೋಗಿದ್ದಾರೆ. ಆಕೆಯನ್ನು ಕರೆದುಕೊಂಡು ಓಡಿ ಹೋಗುವುದಕ್ಕೆ ಮುಂಚಿತವಾಗಿ ಹೋಗೋಣ ಬನ್ನಿ ಎಂದು ಸಾಮಂತರು ಎಲ್ಲರೊಂದಿಗೂ ಕೂಡ ಅವರು ನಾಗಸ್ಥಾನಕ್ಕೆ ಹೋದರು. ರಾಜನು, ನಾಗಶ್ರೀಗೂ ನಿಮಗೂ ಏನು ಸಂಬಂಧವಿದೆ? ಆಗ ಅವರು, ಈ ಕನ್ಯೆ ನಮ್ಮ ಮಗಳು ಅಂದು. ಸೋಮಶರ್ಮ, ನಾಗಶ್ರೀ ನನ್ನ ಮಗಳು, ನನಗೆ ನಾಗದೇವತೆಗಳು ಕೊಟ್ಟರು. ಆಗ ಮುನಿಗಳು, ನಿನ್ನ ಮಗಳಾದರೆ 4 ವೇದಗಳನ್ನು, 6 ವೇದಾಂಗಗಳನ್ನು, 18 ಧರ್ಮಶಾಸ್ತ್ರಗಳನ್ನು, ಮೀಮಾಂಸೆ, ವ್ಯಾಕರಣ, ಪ್ರಮಾಣ, ಕಾವ್ಯ, ನಾಟಕ, ಛಂದಸ್ಸು ಇವೇ ಮೊದಲಾದ ಕೌಟಿಲ್ಯನ ಅರ್ಥಶಾಸ್ತ್ರ, ಜ್ಯೋತಿಷ ಇವನ್ನು ನೀನು ಕನ್ನಿಗೆ ಕಲಿಸಿರುವೆಯಾ? ಇಲ್ಲ ಅಂತ ನಾವು ಮತ್ತೆಲ್ಲವನ್ನು ಕನ್ನಿಗೆ ಕಲಿಸಿದ್ದೇವೆ, ಆದುದರಿಂದ ಅವಳು ನಮ್ಮ ಮಗಳು ಅಂತ. ರಾಜನು ಈಕೆಯಿಂದ ಇವೆಲ್ಲವನ್ನು ಹೇಳಿಸಿ ಅಂದಲ್ಲ. ಅಗ್ನಿಪತಿಯು, ಮಗಳೇ, ನಾವು ಕಲಿಸಿರುವ ವೇದವನ್ನು ಇಲ್ಲಿ ಸೇರಿದ ಪಟ್ಟಣಿಗರ ಗುಂಪಿನ ಹೇಳಿ ತೋರಿಸು. ನಾಗಶ್ರೀ, ಹಾಗೆ ಮಾಡುವೆನು. ಓಂಕಾರವನ್ನು ಉಚ್ಚಾರಣೆ ಮಾಡಿ ಭೇದದಿಂದ ಸ್ವರಾವರಣಗಳ ಭೇದದಿಂದ ಮೊದಲು 64 ವಿಧದ ಸಂಗತಿಗಳನ್ನು ಉಚ್ಚಾರಣೆ ಮಾಡಿದಳು. ಇಲ್ಲೂ ಸ್ವಲ್ಪ ವಿವರ ಬರ್ತದೆ, ಎಷ್ಟು ಅಂತ ಹೇಳಿ ಅಂತ. ಅದನ್ನೆಲ್ಲ ಬಿಟ್ಟು ನಾವು ಮುಂದೆ ಹೋಗ್ಬೋದು. ರಾಜ ಹೇಳ್ತಾನೆ, ಈ ಕನ್ಯೆ ಇಷ್ಟೊಂದು ಶಾಸ್ತ್ರಗಳನ್ನು ಹೇಗೆ ಕಲಿತುಕೊಂಡಳು? ಋಷಿಗಳೇ, ಇದನ್ನು ನನಗೆ ತಿಳಿಯುವಂತೆ ಅಪ್ಪಣೆ ಮಾಡಿ. ಆಗ ಸೂರ್ಯಮಿತ್ರ ಋಷಿಗಳು ಹೇಳ್ತಾರೆ, ಇದೇ ಇಲ್ಲಿರುವ ಅಗ್ನಿಭೂತಿ ಋಷಿಗಳ ಸಹೋದರ ವಾಯುಭೂತಿ ಎಂಬುವನಿಗೆ ನಾವು ವಿದ್ಯೆ ಕಲಿಸಿದ್ದೆವು ಹಿಂದೆ. ನಮ್ಮ ಮೇಲೆ ಅವನು ತಾಳಿದ ಗರ್ವಾಕೋಪಗಳ ಕಾರಣದಿಂದ ಸತ್ತು, ಅದೇ ಏನಾದ, ಬಿಳಿಕತ್ತೆಯಾದ, ಹೇಲ್ಹಂದಿಯಾದ ಇತ್ಯಾದಿ ಎಲ್ಲ ಹೇಳಿಬಿಟ್ಟು, ಹಿಂದಿನ ಜನ್ಮದ ಎಲ್ಲವನ್ನು ಹೇಳಿಬಿಟ್ಟು, ಜೀವಗಳು ಮಿಥ್ಯಾತ್ಮ, ಸಂಯಮವಿಲ್ಲದಿರುವುದು ಹೀಗೆಂದು ಧರ್ಮದ ರಹಸ್ಯವನ್ನು ಹೇಳಲು ಚಂದ್ರವಾನ ರಾಜನಿಗೆ ವೈರಾಗ್ಯ ಉಂಟಾಯಿತು. ಅವನು ತನ್ನ ಮಗನಿಗೆ ಅರಸುತನವನ್ನು ಕೊಟ್ಟು ಹಲವು ಮಂದಿ ಋಷಿಗಳ ರಾಜಕುಮಾರರೊಂದಿಗೆ ಋಷಿಗಳ ಸಮೀಪದಲ್ಲಿದ್ದು ಇದ್ದನು ಅಂತ. ಆ ಸಂದರ್ಭದಲ್ಲಿ ಸೋಮಶರ್ಮ ಭಟ್ಟನು ಋಷಿಗಳ ಮೇಲೆ ಉಂಟಾದ ಗರ್ವಾಕ್ರೋಧಗಳ ತಪ್ಪಿನಿಂದ ಉಂಟಾಗತಕ್ಕ ದುಃಖಗಳನ್ನು ಕೇಳಿ ತಿಳಿದು ಅವನು ಅಲ್ಲಿ ತಪಸ್ಸು ಮಾಡಿದ. ನಾಗಶ್ರೀಯು ಅವಳ ತಾಯಿಯಾದ ತ್ರಿವೇದಿಯು ಬ್ರಹ್ಮಿಲೆ ಎಂಬ ಜೈನ ಸನ್ಯಾಸಿಯ ಬಳಿಯಲ್ಲಿ ತಪಸ್ಸು ಮಾಡಿದರು. ಸೂರ್ಯಮಿತ್ರ ಋಷಿಗಳು, ಅಗ್ನಿಭೂತ ಋಷಿಗಳು ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅಗ್ರಮಂದಿರವೆಂಬ ಬೆಟ್ಟದಲ್ಲಿ ಮೋಕ್ಷಕ್ಕೆ ಹೋದರು. ಆಮೇಲೆ ಸೋಮಶರ್ಮ ಋಷಿಯು ಅತ್ಯಂತ ಘೋರವಾದ ತಪಸ್ಸನ್ನು ಆಚರಿಸಿ ಸನ್ಯಾಸನ ವಿಧಿಯಿಂದ ಸತ್ತು ಅಚ್ಯುತ ಎಂಬ ಹೆಸರಿನ ಕಲ್ಪದಲ್ಲಿ ಅಲ್ಲಿ ಹುಟ್ಟಿದನು. ನಾಗಶ್ರೀಯು ಕ್ರಮದಿಂದ ಆಹಾರ ಪಾನೀಯಗಳನ್ನು ತ್ಯಾಗ ಮಾಡುವ ಭುಕ್ತ ಪ್ರತ್ಯಾಖ್ಯಾನ ಎಂಬ ವ್ರತನಿಯಮದಿಂದ ಸಮ್ಯಕ್ ದರ್ಶನ ಚಾರಿತ್ರ್ಯಗಳೆಂಬ ರತ್ನತ್ರಯವನ್ನು ಪಡೆದು ಅಚ್ಯುತ ಕಲ್ಪದಲ್ಲಿ ದೇವತೆಯಾಗಿ ಹುಟ್ಟಿದಳು. ಮತ್ತು ಆ ಸ್ವರ್ಗದಲ್ಲಿ ತ್ರಿವೇದಿಯು ನನಗೆ ಬೇರೆ ಜನ್ಮದಲ್ಲಿ ಆದರೂ ನಾಗಶ್ರೀಯು ಮಗನಾಗಿ ಜನಿಸಲಿ ಎಂದು ಸಂಕಲ್ಪಿಸಿ ಸತ್ತು ದೇವನಾದಳು. ಹೀಗ ಇಬ್ಬರು 22 ಸಾಗರಕ್ಕೆ ಸಮಾನವಾಗುವ ಆಯುಷ್ಯವುಳ್ಳವರಾಗಿ ದೇವರುಗಳಾಗಿ ಜನಿಸಿದರು. ಅನಂತರ ಸೋಮಶರ್ಮನಾಗಿದ್ದ ದೇವನು ಹಲವು ಕಾಲದವರೆಗೆ ದೇವಲೋಕದ ಸುಖವನ್ನು ಅನುಭವಿಸಿ ಭೂಲೋಕದಲ್ಲಿ ಜನಿಸಿದನು. ಹೀಗೆ ಅವಂತಿ ಎಂಬ ನಾಡು, ಅಲ್ಲಿ ಉಜ್ಜಯಿನ್ ಎಂಬ ಪಟ್ಟಣ, ಇಂದ್ರದತ್ತ ಎಂಬ ವರ್ತಕ, ಅವನ ಹೆಂಡತಿ ಗುಣಮತಿ, ಅವರಿಬ್ಬರಿಗೂ ಸೂರದತ್ತ ಎಂಬುವನು ಮಗನಾಗಿ ಸೋಮಶರ್ಮನಾಗಿದ್ದ ದೇವನು ಹುಟ್ಟಿದನು. ಅದಲ್ಲದೆ ಆ ಪಟ್ಟಣದಲ್ಲಿ 32 ಕೋಟಿ ಹೊನ್ನುಗಳುಳ್ಳ ಸುಭದ್ರನೆಂಬ ಸೆಟ್ಟಿ ಇದ್ದನು. ಅವನ ಹೆಂಡತಿ ಸರ್ವಯಶಿ ಎಂಬುವಳು. ಈ ಇಬ್ಬರಿಗೆ ತ್ರಿವೇದಿಯಾಗಿದ್ದ ದೇವನ ಜೀವದಿಂದ ಯಶೋಭದ್ರೆ ಎಂಬ ಮಗಳು ಜನಿಸಿದಳು. ಆ ತ್ರಿವೇದಿ ತನ್ನ ತಪಸ್ಸಿನ ಆಚರಣೆಯ ಫಲದಿಂದ ದೈವತ್ವವನ್ನು ಪಡೆದರೂ ತನ್ನ ಸಂಕಲ್ಪದ ಕಾರಣದಿಂದ ಮಿಥ್ಯತ್ವಕ್ಕೆ ಒಳಗಾಗಿ ಹೆಣ್ಣುತನವನ್ನು ಹೊಂದಿದಳು. ಆ ಯಶೋಭದ್ರೆಯನ್ನು ಸೂರದತ್ತನಿಗೆ ಕೊಟ್ಟರು. ಈ ಇಬ್ಬರಿಗೂ ನಾಗಶ್ರೀಯಾಗಿದ್ದ ದೇವನು ಬಂದು ಸುಕುಮಾರ ಸ್ವಾಮಿ ಎಂಬ ಮಗನಾಗಿ ಹುಟ್ಟಿದನು. ಇಲ್ಲಿಗೆ ಬರ್ತೀವಿ ನಾವು. ಸುಕುಮಾರ ಸ್ವಾಮಿಯಾಗಿ ಹುಟ್ಟಿದವನು ಎಷ್ಟು ಜನ್ಮಗಳನ್ನೆತ್ತಿ ಎಲ್ಲೆಲ್ಲಿಗೆ ಬಂದರು ಅಂಥೇಳಿ ಅಂತ. ಹೀಗಾಗಿ ನಾನು ಸುಕುಮಾರ ಸ್ವಾಮಿಯ ಕತೆಗೆ ಬರ್ತೀನಿ ಮುತ್ತಕ್ಕೆ. ಅದನ್ನು ನಾವು ಮಾಡಬೇಕಿಲ್ಲದೆ ಇದ್ರೆ ತುಂಬ ಆಗುತ್ತೆ. ಈ ವಿಷಯ ಎಲ್ಲ ಕೇಳಿದ ಒಬ್ಬ ರಾಜ ಸುಕುಮಾರ ಎಲ್ಲಿದ್ದಾನೆ ಎಂದು ಕೇಳಿದನು. ಸ್ವಾಮಿ, ಅವನು ಬಹಳ ಸಾಧು, ನೀವು ಬಂದದನ್ನು ಅವನು ತಿಳಿದಿಲ್ಲ, ಒಬ್ಬರಿಗೆ ಮೇಲೆ ಇದ್ದಾನೆ, ಕಳಿಸ. ಮಗನೇ, ರಾಜರು ಬಂದಿದ್ದಾರೆ, ಬಾ ಹೋಗೋಣ. ರಾಜರೆಂದರೆ ಯಾರು ಅಂತ ಕೇಳ್ತಾನೆ. ನಮ್ಮನ್ನು ಆಳುವವರು ಇರುವರೇ ಅಂತ. ತಾಯಿ ಮಾತನ್ನು ವಿರೋಧಿಸಲಾರದೆ ಬಂದನು. ಅವನನ್ನು ಎಷ್ಟು ಚೆನ್ನಾಗಿದ್ದಾನೆ, ಕಣ್ಣನ್ನು ಪಡೆದದ್ದು ಎಂದು ಸಫಲವಾಯಿತು. ಪ್ರತ್ಯಕ್ಷವಾಗಿ ಮನ್ಮಥನನ್ನೇ ಅಪ್ಪಿಕೊಳ್ಳುವಂತೆ ಅಪ್ಪಿಕೊಂಡು ಶ್ರೇಷ್ಠವಾದ ಹಾಸಿಗೆಯ ಮೇಲೆ ಜೊತೆಯಲ್ಲಿ ಕುಳ್ಳಿರಿಸಿದರು. ಬಿಳಿ ಸಾಸುವೆಗಳನ್ನು ಮಂತ್ರಾಕ್ಷತೆಯಿಂದ ಹಾಕಿದರು. ಆ ಬಿಳಿ ಸಾಸುವೆಗಳು ಸುಕುಮಾರಸ್ವಾಮಿ ಆಸನದಲ್ಲಿ ಒತ್ತಿದುದರಿಂದ ಸೊಂಟ ಅಲ್ಲಾಡಿಸುವುದನ್ನು ದೀಪ ನೋಡಿದಾಗ ಕಣ್ಣೀರು ಸುರಿಸುವುದನ್ನು ಕಂಡು ಈತನಿಗೆ ರೋಗಗಳಿವೆಯೇ ಅಂತ ಅವನು ಭಾವಿಸ್ದ. ಸ್ನಾನಕ್ಕೆ ಏಳಿ ಎನ್ನಲು ಸ್ನಾನ ಮಾಡಲು ಉದ್ಯುಕ್ತನಾಗಿ ದೇವಲೋಕಕ್ಕೆ ಸಮಾನವಾದ ರತ್ನಮಯವಾದ ನೆಲೆಗೊಟ್ಟುಳ್ಳ ಕೆರೆಗೆ ಹೋಗಿ ಸ್ನಾನ ಮಾಡಿದರು. ಆಗ ತನ್ನ ಬೆರಳಿನಲ್ಲಿದ್ದ ಅಮೂಲ್ಯವಾದ ಉಂಗುರ ಬಿದ್ದು ಹೋಗಲು ಅದನ್ನು ಹುಡುಕುವುದಕ್ಕಾಗಿ ಆ ಕೆರೆಯ ಎದುರಿನ ತೂಬನ್ನು ತೆಗೆದು ನೀರನ್ನು ಬಿಟ್ಟನು.
ಆಗ ಅಲ್ಲಿ ದೇವೇಂದ್ರನ ಖಜಾನೆಯನ್ನೇ ತೆರೆದ ರೀತಿಯಲ್ಲಿ ಶ್ರೇಷ್ಠವಾದ ಬಗೆ ಬಗೆಯ ರತ್ನಗಳ ವಿಚಿತ್ರವಾದ ಹಲವು ಆಭರಣಗಳನ್ನು ಕಂಡು ಬಹಳ ಆಶ್ಚರ್ಯಪಟ್ಟವನಾಗಿ ನೋಡುತ್ತಿದ್ದನು. ಅಷ್ಟರಲ್ಲಿ ರಾಜನನ್ನು ಸುಕುಮಾರನನ್ನು ಊಟಕ್ಕೆ ಬನ್ನಿರಿ ಎಂದು ಕರೆಯಲು ಊಟದ ತಟ್ಟೆಯ ಮುಂದೆ ಹಲವು ವಿಧವಾದ ಆಹಾರವನ್ನು ತರಲು ಸುಕುಮಾರ ಸ್ವಾಮಿ ಅರ್ಧ ಆಹಾರವನ್ನು ತಿಂತಾನೆ, ಇನ್ನರ್ಧವನ್ನು ಬಿಡ್ತಾನೆ. ಇದೂ ಒಂದು ಬಗೆಯ ರೋಗ ಅಂತ ಇವನನ್ಕೊಂಡ ಅರಸ. ಊಟವಾದ ನಂತರ ಗಂಧ ತಾಂಬೂಲ ಹೂಮಾಲೆ ಉಡುಗೆ ತೊಡುಗೆಗಳನ್ನು ತಂದು ಕೊಡಲು ಆಗ ಅರಸನು ಯಶೋಭದ್ರೆಯನ ಅಮ್ಮ, ನನ್ನ ತಮ್ಮನಾದ ಸುಕುಮಾರನಿಗೆ ಸೊಂಟದ ರೋಗಕ್ಕೂ ಕಣ್ಣೀರು ಸುರಿಸುವುದಕ್ಕೂ ನೀವು ಔಷಧಿಗಳನ್ನು ಕೊಡಲಿಲ್ಲವೇ ಎಂದಾಗ ಹೇಳ್ತಾಳೆ, ಅವನಿಗೆ ರೋಗಗಳೆಲ್ಲ ಮಂತ್ರಾಕ್ಷತೆಯಾಗಿ ಹಾಕಿದ ಬಿಳಿ ಸಾಸುವೆಗಳು ಒತ್ತಿದ್ದರಿಂದ ಸಹಿಸದಾದನು. ಅಲ್ಲದೆ ಯಾವಾಗಲೂ ಮಾಣಿಕ್ಯ ರತ್ನದ ಬೆಳಕಿನಲ್ಲಿ ಇರುವುದರಿಂದ ದೀಪದ ಬೆಳಕಿಗೆ ಸಹಿಸದೆ ಕಣ್ಣೀರು. ನೀವು ಬಂದ ಸಂದರ್ಭದಲ್ಲಿ ತಾವರೆ ನೈದಿಲೆ ಹೂಗಳ ಸುವಾಸನೆಯಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರ ಮಾಡಿ ಬೇಯಿಸಿದ್ದರಿಂದ ಅವನು ಸುವಾಸನೆಯ ಅಕ್ಕಿಯನ್ನು ತಿಂತಾ ಇದ್ದ, ಉಳಿದಿದ್ದನ್ನು ಬಿಡ್ತಾ ಇದ್ದ. ಅರಸನು ಇದನ್ನು ಕೇಳಿ ಆಶ್ಚರ್ಯಪಟ್ಟನು. ಈತನ ಒಂದು ಕ್ಷಣದ ಭೋಗಕ್ಕೂ ಸುಖಕ್ಕೂ ನನ್ನ ಎಲ್ಲ ಕಾಲವೂ ಅರಸುತನ ನಡೆಸಿದಾಗ ಉಂಟಾದ ಭೋಗ ಉಪಭೋಗಗಳು ಸಮಾನವಾಗುವು. ಆದುದರಿಂದ ಲೋಕದಲ್ಲಿ ನಿಜವಾಗಿಯೂ ಈತನೇ ಸುಖಿ ಅಂತ ಹೇಳಿ ಅವನಿಗೆ ಆವಂತಿ ಸುಕುಮಾರ ಅಂತ ಹೆಸರಿಡ್ತಾನೆ. ಯಶೋಭದ್ರೆ ರಾಜನನ್ನು ಹಲವಾರು ವಿಧದ ವಸ್ತುಗಳಿಂದಲೂ ವಾಹನಗಳಿಂದ ಸತ್ಕರಿಸಿ ಕಳುಹಿಸ್ತಿದ್ದಳು. ಕೊನೆಗೇನಾಗುತ್ತೆ ಅಂದರೆ ಇವನಿಗೆ ಸುಕುಮಾರ ಸ್ವಾಮಿಗೆ ಬಹಳ ಆಯುಷ್ಯ ಕಡಿಮೆ ಇದೆ, ಇನ್ನು 4 ತಿಂಗಳು 5 ದಿವಸ ಮಾತ್ರ ಆಯುಷ್ಯ ಇರುವುದನ್ನು ತಿಳಿದು ಉಪಕಾರ ಮಾಡುವುದಕ್ಕಾಗಿಯೇ ಒಬ್ಬರು ಉಜ್ಜಯಿನಿಗೆ ಬಂದರು. ಸುಕುಮಾರ ಸ್ವಾಮಿಯ ಮನೆಯ ಹಿಂದಣ ಉದ್ಯಾನದೊಳಗಿರುವ ಜಿನಾಲಯದಲ್ಲಿ ಅವರು ಪೂಜೆ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದಂತಹ ಸುಕುಮಾರ ಸ್ವಾಮಿ ಅವರ ಆಕರ್ಷಣೆಗೆ ಒಳಗಾಗ್ತಾನೆ. ಹೀಗೆ ಸುಕುಮಾರ ಸ್ವಾಮಿ ಸನ್ಯಾಸವನ್ನು ಸ್ವೀಕರಿಸಿ ತಪಸ್ಸು ಮಾಡ್ತಾ ಇರುವಾಗ ಆ ಅತ್ತಿಗೆ ಹಿಂದಿನ ಜನ್ಮದಲ್ಲಿ ಅಗ್ನಿಭೂತಿ ವಾಯುಭೂತಿ ಆಗಿದ್ದಾಗ ಅತ್ತಿಗೆ ಆಗಿದ್ಲಲ್ಲ, ಶಬ್ದ ಮಾಡಿದ್ಲಲ್ಲ, ಮುಂದಿನ ಜನ್ಮದಲ್ಲಿ ನಾನು ಹೆಣ್ಣು ಹುಲಿಯಾಗಿ ಹುಟ್ಟಿ ನನ್ನ ಮಕ್ಕಳೊಡನೆ ನನ್ನ ಕಿತ್ತು ತಿಂತೀನಿ ಅಂತ ಆ ಹೆಣ್ಣು ಹುಲಿ ತನ್ನ ಮಕ್ಕಳ ಜೊತೆ ಇವನನ್ನು ಕಿತ್ತು ತಿನ್ನುತ್ತೆ. ಇದಲ್ಲದೆ ಲೋಚು ಇತ್ಯಾದಿ ಪರೀಶಃ ಜಯ 22 ಹಿಂಸೆಗಳನ್ನು ಸಹಿಸುವುದು. ಇದನ್ನು ಸಹಿಸಿ ಸುಕುಮಾರ ಸ್ವಾಮಿ ತಪಸ್ಸು ಮಾಡಿ ದೀಕ್ಷೆ ತೆಗೆದುಕೊಂಡು ಮೋಕ್ಷವನ್ನು ಪಡೆದುಕೊಂಡ ಅನ್ನೋದು ಕತೆ. ಬಹಳ ದೊಡ್ಡ ಕತೆ, ಅನೇಕ ಕತೆಗಳಿರೋದ್ರಿಂದ ಇದನ್ನು ಬೇರೆ ಬೇರೆಯಾಗಿ ವಿಂಗಡಿಸ್ತಾರೆ. ನಾನು ಕೊನೆಯ ಭಾಗವನ್ನು ಬಿಟ್ಟೆ, ಯಾಕೆಂದರೆ ತುಂಬ ಸಮಯ ಹೋಗ್ತಾ ಇದೆ ಅಂತ ಹೇಳಿ. ಒಡ್ಡಾರಾಧನೆಯ ಎಲ್ಲ ಕತೆಗಳಿಗಿಂತ ಬಹಳ ದೊಡ್ಡದಾದ, ತುಂಬ ಜಟಿಲವಾದ ಮತ್ತು ಅನೇಕ ಕತೆಗಳನ್ನು ಒಳಗೊಂಡ ಭಾಳ ಸೊಗಸಾದಂತಹ ಕತೆ ಇದು. ನಮಸ್ಕಾರ.